ದಯವಿಟ್ಟು ಕಾರ್ಯಕರ್ತರಲ್ಲಿ ಮನವಿ, ನಮ್ಮ ಕಲಿಯುಗದ ಭೀಷ್ಮ ಬಂದು ಈಗ ಆಸೀನರಾಗಿದ್ದಾರೆ. ಅವರು ಮಾತಾಡೋದಕ್ಕೆ ಅವಕಾಶ ಕೊಡಬೇಕು. ತಾವು ಸೈಲೆಂಟ್ ಆಗಿ ಯಾವುದೇ ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡದೆ ಅವರ ವಾಕ್ಯವನ್ನು ಕೇಳಬೇಕು. ಯಾಕಂದ್ರೆ ನಮಗೆ ಪಾಂಡವರ ಯುದ್ಧದಲ್ಲಿ ಭೀಷ್ಮ ಕೆಲವು ನಿತ ನುಡಿಗಳನ್ನು ಅರ್ಜುನಿಗೆ ನುಡಿದ ಹಾಗೆ ನಮಗೆ ನಮ್ಮ ಜಾತ್ಯತೀತ ಜನತಾ ದಳಕ್ಕೆ ತಿಳಿಸ್ತಾರೆ. ದಯವಿಟ್ಟು ಶಾಂತ ರೂಪದಿಂದ ಈಗ ಮೀನಾಕ್ಷಿ ಮತ್ತು ಅವ್ರ ಸಂಘಟನೆಯಿಂದ ಪ್ರಾರ್ಥನೆ. ಕರೆಕ್ಟಾಗಿ ಇಡ್ಕ ಕೈಗೆ ಬೆಳ್ಳ ಹೇಳಕ್ಕ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ತುಂಬಿದ ಹರಿಗೋಲಂಬಿಗ, ಅದಗೊಂಬತ್ತು ಚಿತ್ರ ನೋಡಂಬಿಗ. ತುಂಬಿದ ಹರಿಗೋಲಂಬಿಗ, ಅದಗೊಂಬತ್ತು ಚಿತ್ರ ನೋಡಂಬಿಗ. ಸಂಭ್ರಮದಿಂದ ನಂಬಿಗ, ಅದರಿಂಬು ನೋಡಿ ನಡೆಸಂಬಿಗ. ಸಂಭ್ರಮದಿಂದ ನೀ ನಂಬಿಗ, ಅದರಿಂಬು ನೋಡಿ ನಡೆಸಂಬಿಗ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಹೊಳೆಯ ಬರವನೋಡಂಬಿಗ, ಅದಕ್ಕೆ ಸೆಳೆವು ಗನವಯ್ಯ ಅಂಬಿಗ. ಹೊಳೆಯ ಬರವನೋಡಂಬಿಗ, ಅದಕ್ಕೆ ಸೆಳೆವು ಗನವಯ್ಯ ಅಂಬಿಗ. ಸುಳಿಯೋಳು ಮುಳುಗಿದೆ ನಂಬಿಗ, ಸುಳಿಯೋಳು ಮುಳುಗಿದೆ ನಂಬಿಗ. ಎನ್ನ ಸೆಳೆದು ಕೊಳ್ಳಯ್ಯ ನೀ ನಂಬಿಗ, ಎನ್ನ ಸೆಳೆದು ಕೊಳ್ಳಯ್ಯ ನೀ ನಂಬಿಗ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜೈ ಜೆಡಿಎಸ್. ಕುಮಾರಣ್ಣನ್ಗೆ, ವೀರಭದ್ರಪ್ಪ ಅವ್ರಿಗೆ. ಈಗ ತಾನೇ ದೇವೇಗೌಡರಿಗೆ ಆಯ್ತಾಯ್ತು ಪ್ರಾರ್ಥನೆ ಮುಗಿಸಿದಂತ ಮೀನಾಕ್ಷಿ ಮತ್ತು ಸಂಘಟಕರಿಗೆ ನಿಮ್ಮೆಲ್ಲರ ಪರವಾಗಿ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಈಗ ಸಮಾರಂಭದ ಉದ್ಘಾಟನಾ ಸಮಾರಂಭ ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ಸರಳ ಸಜ್ಜನಿಕೆ ರಾಜಕಾರಣಿ, ಅಭಿವೃದ್ಧಿ ಹರಿಕಾರ ಎಂ.ವಿ. ವೀರಭದ್ರಯ್ಯ ಸಾಹೇಬರು ನಮ್ಮನ್ನೆಲ್ಲ ಕುಣಿಸಿ ಪ್ರಾಸ್ತಾವಿಕೆ ನುಡಿ. ಜಾತ್ಯತೀತ ಜನತಾದಳದ ಎಲ್ಲ ಬಂಧುಗಳೇ, 2023ರ ಚುನಾವಣೆ ಇವತ್ತು ಹೊಸಲಲ್ಲಿ ಬಂದು ನಿಂತಿದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಸಮಾರಂಭವನ್ನ ಹಮ್ಮಿಕೊಂಡಿದ್ದೇವೆ. ಸಮಾರಂಭದ ಕೇಂದ್ರ ಬಿಂದುವಾಗಿ ಈ ರಾಷ್ಟ್ರ ಕಂಡಂತ ಮತ್ಸದಿ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು ಆದಂತ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರು ಸಾಹೇಬರು ಇವತ್ತು ನಮ್ಮ ಮಧ್ಯೆ ಇದ್ದಾರೆ. ಅದೆಲ್ಲ ಕೂಡ ಅದು ನಮ್ಮ ಸೌಭಾಗ್ಯ ಅಂತ ನಾನಾದರೂ ಭಾವಿಸಿದ್ದೇನೆ. ಈ ಒಂದು ಸಮಾರಂಭಕ್ಕೆ
ಅವರನ್ನ ನಿಮ್ಮೆಲ್ಲರ ಪರವಾಗಿ ನಮ್ಮ ಜಾತ್ಯತೀತ ಜನತಾದಳದ ಎಲ್ಲ ಬಂಧು ಬಾಂಧವರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಮಾಡ್ತೇನೆ. ಬಂಧುಗಳೇ, ಮುಂದುವರೆದು ಇವತ್ತು ನಮ್ಮ ಜಾತ್ಯತೀತ ಜನತಾ ದಳದ ರಾಜ್ಯದ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಇಬ್ರಾಹಿಂ ಸಾಹೇಬರು ಇವತ್ತು ವೇದಿಕೆಯಲ್ಲಿದ್ದಾರೆ. ಅದು ಕೂಡ ನಮ್ಮ ಸೌಭಾಗ್ಯ ಅಂತ ನಾನಾದ್ರೂ ಭಾವಿಸಿದ್ದೇನೆ. ಒಳ್ಳೆಯ ದಿಕ್ಕಿನಲ್ಲಿ ಸಾರಥ್ಯವನ್ನು ವಹಿಸಿ ಪಕ್ಷವನ್ನ ಮುನ್ನಡೆಸ್ತಾ ಇರತಕ್ಕಂತ ಸನ್ಮಾನ್ಯ ಶ್ರೀ ಇಬ್ರಾಹಿಂ ಸಾಹೇಬರಿಗೂ ಸಹ ವೇದಿಕೆ ಪರವಾಗಿ ಎಲ್ಲ ನಮ್ಮ ಜಾತ್ಯತೀತ ಜನತಾದಳದ ಬಂಧುಗಳ ಪರವಾಗಿ ಈ ಸಮಾರಂಭಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ. ಇವತ್ತಿನ ಸಮಾರಂಭದಲ್ಲಿ ಅನೇಕ ಜನ ಗಣ್ಯರು ವೇದಿಕೆಯಲ್ಲಿದ್ದಾರೆ. ಸನ್ಮಾನ್ಯ ಶ್ರೀ ಕೊಂಡವಾಡಿ ಚಂದ್ರಶೇಖರ್ ಅವರು ಇರ್ಬೋದು, ಶಿವಣ್ಣ ಗುಂಡಗಲ್ ಅವರು ಇರ್ಬೋದು, ಶಿವಕುಮಾರ್ ಕಲ್ದೇವ್ಪುರ ಇರ್ಬೋದು, SD ಕೃಷ್ಣಪ್ಪನವರು ಇರ್ಬೋದು, MR ಜಗನ್ನಾಥ್ ರವರು ಇರ್ಬೋದು, ಪುರಸಭೆಯ ಸದಸ್ಯರಾದ ಗಂಗರಾಜುರವರು ಇರ್ಬೋದು, ಚಂದ್ರಶೇಖರ್ ಬಾಬು ಇರ್ಬೋದು, ನಾರಾಯಣರವರು, ತಿಮ್ಮರಾಯಪ್ಪನವರು, ರಾಧಾನಾರಾಯಣರವರು, ಲಕ್ಷ್ಮಮ್ಮ ಅವರು, ಮಿಲ್ಕ್ ಚಂದ್ರಣ್ಣವರು, ಗೋವಿಂದ ರೆಡ್ಡಿ ಅವರು, ಸುರೇಶ್ ರವರು, SR ನಾಗರಾಜ್ ಅವರವರು, RK ರೆಡ್ಡಿ ಅವರು, ನರಸರೆಡ್ಡಿ ಅವರು, ಸುಧಾಕರ್ ರೆಡ್ಡಿ ಅವರು, ಪಲ್ಲಪ್ಪ ಅವರು, ಶ್ರೀನಿವಾಸ್ ಅವರು, ಸಿಡದುರ್ಗಲ್ ಶ್ರೀನಿವಾಸ್ ರವರು, ಸಿದ್ದಗಂಗಮ್ಮ ಅವರು, ಸಿದ್ದಣ್ಣ ಅವರು, ಇವರೆಲ್ಲರೂ ಕೂಡ ಇವತ್ತು ವೇದಿಕೆಯಲ್ಲಿ ಆಸೀನರಾಗಿರ್ತಾರೆ. ವೇದಿಕೆಗೆ ಶೋಭೆಯನ್ನು ತಂದಿದ್ದಾರೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆತ್ಮೀಯವಾದಂತಹ ಸ್ವಾಗತವನ್ನ ಈ ಎಲ್ಲಾ ಮುಖಂಡರಿಗೂ ಹೇಳ ಬಯಸ್ತೇನೆ. ಬಂಧುಗಳೇ, ಪ್ರಾಸ್ತಾವಿಕವಾಗಿ ಎರಡು ಮಾತನಾಡಲಿಕ್ಕೆ ಬಯಸ್ತೇನೆ. 2018ರ ಚುನಾವಣೆ ಮಹತ್ತರವಾದಂತಹ ಚುನಾವಣೆ. ಆ ಚುನಾವಣೆಯಲ್ಲಿ ನೀವೆಲ್ಲರೂ ಸಹ ಅತಿ ಹೆಚ್ಚಿನ ಆಶೀರ್ವಾದವನ್ನು ಮಾಡಿ ಸುಮಾರು 18,576 ಮತಗಳ ಅಂತರದಿಂದ ನನಗೆ ಆಶೀರ್ವಾದ ಮಾಡಿದ್ರಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಜಯಗಳಿಸಿದ್ದೆ. ಅವತ್ತು ನನಗೆ ಬಹಳ ಸಂತೋಷವಾಗಿತ್ತು. ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ರು. ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಅನುದಾನವನ್ನು ತಂದು ಈ ಹಿಂದುಳಿದ ಪ್ರದೇಶವನ್ನು ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯಿಂದ ಬಹಳ ಆಸಕ್ತಿಯನ್ನು ಹೊಂದಿದ್ದೆ. ಪ್ರಕೃತಿ ನಮ್ಮ ಪರವಾಗಿರಲಿಲ್ಲ ಬಂಧುಗಳೇ. 2018 ಭೀಕರವಾದಂತಹ ಬರಗಾಲ, ಕುಡಿಯೋ ನೀರು, ದನಕರಿಗಳಿಗೆ ಮೇವು ಸಹ ಬಹಳ ಕಷ್ಟದಲ್ಲಿತ್ತು. ಆ ಒಂದು ಸಂದರ್ಭದಲ್ಲಿ ಕುಮಾರಣ್ಣವರು ನೀಡಿದು 6,80,00,000 ಅನುದಾನವನ್ನು ಸ್ಯಾಂಕ್ಷನ್ ಮಾಡಿಸಿಕೊಂಡು ಆಂಧ್ರ ಪ್ರದೇಶದಿಂದ ಮೇವನ್ನು ತಂದು ಹಳ್ಳಿಗೆ ಮೇವನ್ನು ಹಂಚಿರ್ತಕ್ಕಂಥದ್ದನ್ನು ನೀವೆಲ್ಲ ಕಂಡಿದ್ದೀರಾ. ಇದರ ಜೊತೆಗೆ ಕುಡಿಯಲಿಕ್ಕೆ ನೀರು ಸಹ ಅಭಾವ ಇತ್ತು. ಕೇವಲ 4 ತಿಂಗಳ ಅವಧಿನಲ್ಲಿ 300 ಬೋರ್ವೆಲ್ನ ಕೊರೆಸಿದ್ದು. 300 ಬೋರ್ವೆಲ್ನ ಯಾವುದಾದ್ರೂ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಕೊರೆಸಿದ್ರೆ ಅದು ಮಧುಗಿರಿ ಕ್ಷೇತ್ರದಲ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮುಂದೆ ದುರಾದೃಷ್ಟವಶಾತ್ ನಾವು ಅಧಿಕಾರವನ್ನ ಕಳ್ಕೊಂಡು, ಕುಮಾರಣ್ಣವರು ಅಧಿಕಾರವನ್ನ ಕಳ್ಕೊಂಡ್ರು. ಯಾಕೆ ಕಳ್ಕೊಂಡ್ರು, ಯಾರಿಂದ ಕಳ್ಕೊಂಡ್ರು ಅಂತಕ್ಕಂಥ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗಲ್ಲ ನಾನು. ನಿಮ್ಗೆಲ್ಲ ಅದು ಗೊತ್ತಿದೆ. ನೀವೆಲ್ಲ ಟಿವಿ ನೋಡಿದ್ದೀರಾ, ಪೇಪರ್ ಓದಿದ್ದೀರಾ, ನೀವೆಲ್ಲ ರಾಜಕೀಯವಾದಂತಹ ಅರಿವು ನಿಮಗಿದೆ, ನೀವೆಲ್ಲ ತಿಳ್ಕೊಂಡಿದ್ದೀರಾ ಅಂತ ನಾನಾದ್ರೂ ಭಾವಿಸ್ತೇನೆ. ತದನಂತರ 2 ವರ್ಷ ಕರೋನಾ ಬಂತು. 2 ವರ್ಷ ಕರೋನಾದಲ್ಲಿ ಆಡಳಿತ ವ್ಯವಸ್ಥೆ ಮತ್ತು ಅಭಿವೃದ್ಧಿ ಶೂನ್ಯವಾಗಿತ್ತು. ಇದಾದ ನಂತರ ಬಿಜೆಪಿ ಸರ್ಕಾರದಲ್ಲಿ ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ. ಬಂಧುಗಳೇ, ಬಿಜೆಪಿ ಶಾಸಕರಿಗೆ ವಿಶೇಷವಾದಂತಹ ಅನುದಾನವನ್ನು ಕೊಡ್ತಾ ಇದ್ರು. ಬಿಜೆಪಿಯೇತರ ಶಾಸಕರುಗಳಿಗೆ ಅನುದಾನವನ್ನು ಕೊಡ್ತಲೇ ಇರಲಿಲ್ಲ ಬಂಧುಗಳೇ. ಇಷ್ಟಾದ್ರೂ ಕೂಡ ದೊಡ್ಡವ್ರನ್ನ ಉಪಯೋಗಿಸಿಕೊಂಡು 1,143 ಕೋಟಿ ಅನುದಾನವನ್ನು ತಂದು 10 ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ನಿಮ್ಮ ಮುಂದೆ ಇದೆ. ಚೆಕ್ ಡ್ಯಾಂಗಳಿರ್ಬೋದು, PWD ರಸ್ತೆ ಇರ್ಬೋದು, ಜಿಲ್ಲಾ ಪಂಚಾಯತ್ ರಸ್ತೆ ಇರ್ಬೋದು, ಸ್ಕೂಲ್ ಬಿಲ್ಡಿಂಗ್ಗಳಿರ್ಬೋದು, ವಸತಿ ಶಾಲೆಗಳಿರ್ಬೋದು,
ಅದೇ ರೀತಿ ಹಲವಾರು ಸಮುದಾಯ ಭವನಗಳು ಇರ್ಬೋದು. ಈ ಎಲ್ಲ ಕೆಲಸ ಕಾರ್ಯಗಳನ್ನ ಇಲ್ಲಿಯವರೆಗೂ ಮಾಡ್ಕೊಂಡು ಬಂದಿರೋದನ್ನ ನೀವು ನೋಡಿದಿರ ಬಂಧುಗಳೇ. ಏನೇ ಆಗ್ಲಿ ಇನ್ನೂ ಹಲವಾರು ಕೆಲಸ ಕಾರ್ಯಗಳು ನಮ್ಗೆ ಆಗ್ಬೇಕಾಗಿದೆ. ಇದು ಬಹಳ ಹಿಂದುಳಿದ ಪ್ರದೇಶ. ಯಾವುದೇ ವಿಧವಾದಂತಹ ಅನುಕೂಲತೆಗಳು ನಮ್ಗಿಲ್ಲ. ವ್ಯವಸಾಯವನ್ನ ನಂಬಿ ನಮ್ಮ ರೈತರು ಬದುಕ್ತಾ ಇದ್ದಾರೆ. ವ್ಯವಸಾಯ ಮನೆ ಮಂದಿ ಎಲ್ಲ ಸಹಾಯ ಅಂತಕ್ಕಂಥ ಪರಿಸ್ಥಿತಿ. ಇವತ್ತು ವ್ಯವಸಾಯ ಲಾಭದಾಯಕವಲ್ಲ. ಯಾವ ರೀತಿ ವ್ಯವಸಾಯ? ಮಳೆ ಆಶ್ರಯದ ವ್ಯವಸಾಯ ಬಂಧುಗಳೇ. ಮಳೆ ಬಂದ್ರೆ ಬಂತು, ಬರ್ದಿದ್ರಿಲ್ಲ. ಈ ವರ್ಷ ಉತ್ತಮ ಮಳೆ ಆಯ್ತು. ಪದೇ ಬರಗಾಲಕ್ಕೆ ಸಿಗ್ತಕ್ಕಂಥ ಸಬ್ ಡಿವಿಷನ್ ಇದು. ಪದೇ ಬರಗಾಲಕ್ಕೆ ತುತ್ತಾಗ್ತಾ ಇದ್ದಂತ ಸಬ್ ಡಿವಿಷನ್. ಈ ಒಂದು ಹಿಂದುಳಿದ ಪ್ರದೇಶದಲ್ಲಿ ಹೆಚ್ಚಿನ ಅನುದಾನವನ್ನು ತಂದು ಕೆಲಸ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಬೆಂಗಳೂರಿಗೆ ಕೇವಲ 100 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಆದ್ರೂ ಪದೇ ಬರಗಾಲಕ್ಕೆ ತುತ್ತಾಗ್ತಾ ಇದ್ದೀವಿ. ಬಹಳ ಹಿಂದುಳಿದ ಪ್ರದೇಶ. ನಮ್ಮ 4 ತಾಲೂಕುಗಳು ಗಡಿನಾಡು ಭಾಗದಲ್ಲಿದೆ ಬಂಧುಗಳೇ. ಏನಾದ್ರೂ ಇಲ್ಲಿ ಅಭಿವೃದ್ಧಿ ಕಾಣಬೇಕಾದ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಇಲ್ಲಿದ್ದಾರೆ. ಅವ್ರನ್ನ ವಿನಂತಿ ಮಾಡ್ತೀನಿ, ಅವ್ರನ್ನ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಇದೊಂದು ಹಳೆಯ ಸಬ್ ಡಿವಿಷನ್, ಇದೊಂದು ಹಳೆಯ ಕಂದಾಯ ಸಬ್ ಡಿವಿಷನ್, ಇತಿಹಾಸ ಇರ್ತಕ್ಕಂಥ ಸಬ್ ಡಿವಿಷನ್. ಬ್ರಿಟಿಷ್ನವ್ರ ಕಾಲದಲ್ಲಿ ಇದ್ದಂತಹ ಸಬ್ ಡಿವಿಷನ್, ಮಹಾರಾಜರ ಕಾಲದಲ್ಲೂ ಕೂಡ ಈ ಸಬ್ ಡಿವಿಷನ್ ಇತ್ತು. 4 ತಾಲೂಕುಗಳು, ಕೊರಟಗೆರೆ, ಮಧುಗಿರಿ, ಪಾವಗಡ ಮತ್ತು ಶಿರಾ. ಈ 4 ತಾಲೂಕುಗಳ ಚಿತ್ರಣ ಒಂದಕ್ಕಿಂತ ಇನ್ನೊಂದು ಭಿನ್ನವಾಗಿಲ್ಲ ಬಂಧುಗಳೇ. ಇಲ್ಲೇನಾದ್ರೂ ಅನುಕೂಲ ಆಗ್ಬೇಕು ಅಂದ್ರೆ, ಇವಾಗ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಇದೊಂದು ಕಂದಾಯ ಜಿಲ್ಲೆ ಆಗ್ಬೇಕು ಅಂತಕ್ಕಂಥ ವಿನಂತಿಯನ್ನ ನಮ್ಮ ದೇವೇಗೌಡರು ಸಾಹೇಬರಲ್ಲಿ ಅವರು ವಿನಂತಿಯನ್ನ ಮಾಡ್ತೇನೆ. ಅವರು ತಮ್ಮ ಶಕ್ತಿಯನ್ನ, ತಮ್ಮ ಯುಕ್ತಿಯನ್ನ ಉಪಯೋಗಿಸಿ ಮುಂದಿನ ದಿನಮಾನಗಳಲ್ಲಿ ಮಧುಗಿರಿ ಸಬ್ ಡಿವಿಷನ್ ನ ಒಂದು ಕಂದಾಯ ಜಿಲ್ಲೆಯನ್ನಾಗಿ ಮಾಡಿದ್ರೆ ಅಭಿವೃದ್ಧಿ ತನಗೆ ತಾನೇ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ನಮ್ಮಲ್ಲಿ ಒಂದು ಏಕಶಿಲಾ ಬೆಟ್ಟ ಇದೆ. ಬೆಂಗಳೂರಿಗೆ ಕೇವಲ 100 ಕಿಲೋಮೀಟರ್ ದೂರದಲ್ಲಿದೆ. ಇದು ಪ್ರಪಂಚದಲ್ಲಿಯ 2ನೇ ದೊಡ್ಡ ಏಕಶಿಲಾ ಬೆಟ್ಟ. ಏಷ್ಯಾದಲ್ಲಿ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥ ಏಕಶಿಲಾ ಬೆಟ್ಟ. ಇದು ಪ್ರಕೃತಿ ಕೊಟ್ಟಂತ ಒಂದು ಸಂಪತ್ತು. ಈ ಸಂಪತ್ತನ್ನ ಸರ್ಕಾರ ಉಪಯೋಗಿಸ್ಕೊಳ್ಳೋದ್ರಲ್ಲಿ ಎಡವಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. 75 ವರ್ಷ ಆಯ್ತು ನಮಗೆ ಸ್ವಾತಂತ್ರ್ಯ ಬಂದು. ಇವತ್ತಿನವರೆಗೂ ಇಷ್ಟೊಂದು ದೊಡ್ಡ ಸಂಪತ್ತು ನಮ್ಮಲ್ಲಿದೆ. ಅದನ್ನೊಂದು ಎಕ್ಸ್ಪ್ಲಾಯ್ಟ್ ಮಾಡಿ ಒಂದು ಒಳ್ಳೆಯ ಪ್ರವಾಸಿ ಕೇಂದ್ರವನ್ನಾಗಿ ಮಾಡಿದ್ರೆ ಆರ್ಥಿಕ ಸಂಚಲನತೆ ಮೂಡ್ತಾ ಇತ್ತು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದೇ ಒಂದು ಸಂಪತ್ತು ಯಾವ್ದಾದ್ರೂ ಯುರೋಪಿಯನ್ ಕಂಟ್ರಿನಲ್ಲಿ ಇದ್ದಿದ್ರೆ ಇವತ್ತು ಇಡೀ ವಿಶ್ವವೇ ಹೋಗಿ ನೋಡ್ಕೊಂಡ್ ಬರ್ಬೇಕಂತ ಸವಲತ್ತುಗಳನ್ನು ಕೊಟ್ಟು ಆ ರೀತಿ ಅದನ್ನ ಅಭಿವೃದ್ಧಿ ಮಾಡ್ತಾ ಇದ್ರು. ಇದೊಂದು ಒಳ್ಳೆಯ ಪ್ರವಾಸೋದ್ಯಮ ಕೇಂದ್ರ ಆಗಬೇಕು. ಮತ್ತೆ ಒಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್. ಕುಮಾರಣ್ಣವರು ಸಿಎಂ ಆಗಿದ್ದಂತ ಕಾಲದಲ್ಲಿ ಅವ್ರನ್ನ ವಿನಂತಿ ಮಾಡಿಕೊಂಡು ಒಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಬೇಕು ಅಂತಕ್ಕಂಥದ್ನ ನಾವು ಬಡ್ಜೆಟ್ ನಲ್ಲೇ ತಗೊಂಬಂದು 2018-19 ಬಡ್ಜೆಟ್ ನಲ್ಲಿ. ಅದರ ಕಾರಣವಾಗಿ 336 ಎಕರೆ ಇವತ್ತು ಬೆಲ್ಲದ ಮಡುಗು ಕೇಟ್ನಲ್ಲಿ ಕೆಎಡಿಬಿ ವತಿಯಿಂದ ಅಕ್ವಿಸಿಷನ್ ಆಗ್ತಾ ಇದೆ. ಈ ಅಕ್ವಿಸಿಷನ್ ಮುಗಿಬೇಕು. ಅಕ್ವಿಸಿಷನ್ ಮುಗಿದು ರೈತರಿಗೆ ಒಳ್ಳೆಯ ಪರಿಹಾರ ಸಿಗಬೇಕು. ತದನಂತರ ಇಂಡಸ್ಟ್ರಿಯಲ್ ಲೇಔಟ್ ಆಗಬೇಕು. ಇಂಡಸ್ಟ್ರೀಸ್ ಬಂದ್ರೆ ಇಲ್ಲಿರ್ತಕ್ಕಂಥ ಯುವಕ ಯುವತಿಯರಿಗೆ, ನಿರುದ್ಯೋಗಿ ಯುವಕ ಯುವತಿಯರಿಗೆ ಒಂದು 5-6 ಸಾವಿರ ಜನಕ್ಕೆ ಕೆಲಸ ಸಿಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ವ್ಯವಸಾಯ ಲಾಭದಾಯಕವಾಗಿಲ್ಲದ ಕಾರಣದಿಂದ ಮಧುಗಿರಿ ಕ್ಷೇತ್ರದಿಂದ ಸುಮಾರು 25,000 ಜನ ಬೆಂಗಳೂರು, ದೊಡ್ಡಬಳ್ಳಾಪುರ, ತುಮಕೂರು, ಹಿಂದೂಪುರ ಈ ಕಡೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ 15,000-20,000 ಸಂಬಳ ತಗೊಂಡ್ರು ₹1 ಉಳಿಸ್ಲಿಕ್ಕೆ ಆಗಲ್ಲ ಬಂಧುಗಳೇ. ಜೀವನದ ವೆಚ್ಚ ಜಾಸ್ತಿ ಇದೆ. ಅದೇ ಇಲ್ಲೇ ಇಂಡಸ್ಟ್ರೀಸ್ ಆದ್ರೆ ಒಂದು 15,000 ಸಂಬಳ ತಗೊಂಡ್ರು ಮನೆಯಿಂದ ಓಡಾಡ್ತಾರೆ. ಖರ್ಚು ವೆಚ್ಚ ಕಮ್ಮಿ ಇರ್ತದೆ. ಒಂದು ₹10,000 ಆದ್ರೂ ಹಣ ಉಳಿಸಬಹುದು. ಈ ದಿಕ್ಕಿನಲ್ಲಿ ತಾಲೂಕಿನಲ್ಲೇ ಒಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಆಗಬೇಕು. ಅಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥ ಸುವರ್ಣ ಅವಕಾಶ ಬರಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈಗಾಗಲೇ ಎತ್ತಿನಹೊಳೆ ಕಾಮಗಾರಿ ನಡೀತಾ ಇದೆ. ಎತ್ತಿನಹೊಳೆ ಕಾಮಗಾರಿ ನಡೀತಾ ಇದೆ. ಪೈಪ್ಗಳು ನಡೀತಾ ಇದ್ದಾರೆ. ಎತ್ತಿನಹೊಳೆ ಕಾಮಗಾರಿ ನಡೀತಾ ಇದೆ. ಪೈಪ್ಗಳು ನಡೀತಾ ಇದ್ದಾರೆ. ಅಷ್ಟಕ್ಕೆ ಸಾಲದು ಬಂಧುಗಳೇ. ನಾನೀಗಾಗಲೇ ಹೇಳಿದೆ, ಮಳೆ ಆಶ್ರಯದ ವ್ಯವಸಾಯವನ್ನು ಮಾಡಿ ನಮ್ಮ ರೈತರುಗಳು ನೊಂದು ಬಂದಿದ್ದಾರೆ ಅಂತ. ವ್ಯವಸಾಯವನ್ನ ಲಾಭದಾಯಕವನ್ನಾಗಿ ಮಾಡೋದ್ರ ಜೊತೆಗೆ ಎತ್ತಿನಹೊಳೆ ನೀರು ನಮ್ಮ ಕೆರೆಗಳಿಗೆ ಬರಬೇಕು. ಸುಮಾರು 50 ಕೆರೆಗಳಿಗೆ ನೀರು ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಯೋಜನೆಯಲ್ಲಿದೆ. ಎತ್ತಿನಹೊಳೆ ಯೋಜನೆಯಲ್ಲಿ ಆದಷ್ಟು ಬೇಗ ಎತ್ತಿನಹೊಳೆ ನೀರು ನಮ್ಮ ಕೆರೆಗಳಿಗೆ ಬರಬೇಕು. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಸಹ ಕಾರ್ಯೋನ್ಮುಖರಾಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈಗಾಗಲೇ ನಮ್ಮ ಕುಮಾರಣ್ಣವರು
ಪಂಚರತ್ನ ಯಾತ್ರೆಯನ್ನ ಮಾಡಿದ್ದಾರೆ. ಡಿಸೆಂಬರ್ 2ನೇ ತಾರೀಕು ಅದ್ಭುತವಾದಂತಹ ಪಂಚರತ್ನ ಯಾತ್ರೆ ನಮ್ಮ ತಾಲೂಕಿನಲ್ಲಿ ನಡೀತು. ಏನದು ಪಂಚರತ್ನಗಳು? 5 ಯೋಜನೆಗಳನ್ನ ಪಂಚರತ್ನ ಅಂತ ಅವರು ನಾಮಕರಣ ಮಾಡಿದ್ದಾರೆ. ಮೊದಲನೇದು ಶಿಕ್ಷಣ. ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಗ್ರಾಮೀಣ ಭಾಗದ ಬಡ ಜನರು, ಬಡ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನ ಮಾಡಬೇಕು. ಆ ಕಾರಣದಿಂದ ಒಂದು ಪಂಚಾಯಿತಿ ಒಂದು ಹೈಟೆಕ್ ಸ್ಕೂಲನ್ನು ಕಟ್ಟಿ ಒಳ್ಳೆಯ ವ್ಯವಸ್ಥೆಯನ್ನು ಕೊಟ್ಟು ನಮ್ಮ ಗ್ರಾಮೀಣ ಭಾಗದ ಜನರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆ. 2ನೇದು ಆರೋಗ್ಯ. ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಹೈಟೆಕ್ 30 ಹಾಸಿಗೆಗಳುಳ್ಳ ಒಂದು ಹೈಟೆಕ್ ಹಾಸ್ಪಿಟಲ್ ಕಟ್ಟಿ ಅಲ್ಲಿ ನುರಿತ ವೈದ್ಯರುಗಳನ್ನ ಅಪಾಯಿಂಟ್ ಮಾಡಿ ಎಲ್ಲಾ ವ್ಯವಸ್ಥೆನೂ ಅಲ್ಲಿ ಆಗಬೇಕು ಅಂತಕ್ಕಂಥದ್ದು ಇದು 2ನೇ ಯೋಜನೆ. ಮೂರನೇದು ವ್ಯವಸಾಯವನ್ನ ಲಾಭದಾಯಕವನ್ನಾಗಿ ಮಾಡಬೇಕು. ರೈತರು ಸೊರಗ್ತಾ ಇದ್ದಾರೆ. ವ್ಯವಸಾಯ ಸೊರಗಿರೆ ದೇಶ ಸೊರಗ್ತದೆ. ಇವತ್ತು ನಾವು ಕಾರ್ಖಾನೆಗಳು ಅನ್ನ ಕೊಡಲ್ಲ, ಕಂಪ್ಯೂಟರ್ಗಳು ಅನ್ನ ಕೊಡಲ್ಲ. ನಮ್ಮ ರೈತರ ಇಡೀ ಅನ್ನವನ್ನ ಕೊಡ್ತಕ್ಕಂಥವ್ರು. ಅವರ ಜೀವನ ಉತ್ತಮವಾಗಬೇಕಾಗ್ತದೆ, ವ್ಯವಸಾಯ ಲಾಭದಾಯಕವಾಗಬೇಕಾಗ್ತದೆ, ಕೃಷಿಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗ್ತದೆ ಅಂತ ಈ ದಿಕ್ಕಿನಲ್ಲಿ ಒಂದು ಎಕರೆಗೆ 10,000 ರೂಪಾಯಿ ಪುಕ್ಕಟ್ಟೆ ಹಣವನ್ನ ಕೊಡ್ತೇನೆ. ರೈತರು ಅದನ್ನ ಉಳುಮೆ ಮಾಡೋದಕ್ಕೆ ಬಳಸಬಹುದು, ಬೀಜವನ್ನು ಕೊಳ್ಳೋದಕ್ಕೆ ಬಳಸಬಹುದು, ರಾಸಾಯನಿಕ ಗೊಬ್ಬರಗಳನ್ನು ಕೊಳ್ಳಲಿಕ್ಕೆ ಬಳಸಬಹುದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. 1 ಎಕರೆಗೆ 10,000 ರೂಪಾಯಿ, 10 ಎಕರೆವರೆಗೂ ಪುಕ್ಕಟ್ಟೆಯಾಗಿ ಸುಮಾರು 10 ಎಕರೆ ಇರತಕ್ಕಂಥ ಒಬ್ಬ ರೈತನಿಗೆ 1 ಲಕ್ಷ ರೂಪಾಯಿ ಬರ್ತದೆ. ಇದು 3ನೇ ಯೋಜನೆ. 4ನೇದು ನಾನು ಆಗ್ಲೇ ಮಾತನಾಡಿದೆ, ಇಂಡಸ್ಟ್ರೀಸ್ ತರುವಂಥದ್ದು. ಗ್ರಾಮೀಣ ಭಾಗದಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಇಂಡಸ್ಟ್ರಿಯಲ್ ಕ್ಲಸ್ಟರ್ ತಂದು ಅಲ್ಲಿನ ನಿರುದ್ಯೋಗವನ್ನು ನಿವಾರಣೆ ಮಾಡ್ತಕ್ಕಂಥದ್ದು. 5ನೇದು ಬೃಹದಾಕಾರವಾಗಿರ್ತಕ್ಕಂಥ ವಸತಿ ಸಮಸ್ಯೆ. ವಸತಿ ಸಮಸ್ಯೆಯನ್ನ ಸೈಂಟಿಫಿಕ್ ಆಗಿ ಲಾಜಿಕಲ್ ಆಗಿ ತಗೊಂಡೋಗಿ ಎಲ್ರಿಗೂ ಸಹ ವಸತಿಯನ್ನ ಸರ್ಕಾರದಿಂದಲೇ ಕಟ್ಕೊಡ್ಬೇಕು ಅಂತಕ್ಕಂಥ ಒಂದು ಯೋಜನೆ. ಇವೇ ಪಂಚರತ್ನ ಯೋಜನೆಗಳು. ದಯಮಾಡಿ ನೀವು ಅರ್ಥ ಮಾಡ್ಕೊಬೇಕು. ಗ್ರಾಮೀಣ ಭಾಗದ ಜನರ ಭವನಗಳನ್ನು ನೋಡಿ, ಗ್ರಾಮೀಣ ಭಾಗದ ಜನರ ಸಮಸ್ಯೆಗಳನ್ನು ನೋಡಿ ನಮ್ಮ ಕುಮಾರಣ್ಣವರು ಈ 5 ಪಂಚರತ್ನ ಯೋಜನೆಗಳನ್ನ ಜಾರಿಗೆ ತರ್ತೀನಿ, ನನಗೆ ಅಧಿಕಾರವನ್ನ ಕೊಡಿ, ನನಗೆ ಸ್ವಂತ ಬಲದ ಮೇಲೆ ಅಧಿಕಾರವನ್ನ ಕೊಡಿ, ನಾನು ಇಷ್ಟೂ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದರ ಜೊತೆನಲ್ಲಿ 65 ವರ್ಷ ವಯಸ್ಸಾಗಿರ್ತಕ್ಕಂಥ ನನ್ನ ತಂದೆ ತಾಯಂದಿರಿಗೆ ಇವತ್ತು 1,200 ರೂಪಾಯಿ ಪೆನ್ಷನ್ ಬರ್ತಾ ಇದೆ. ಅದನ್ನು 5,000 ರೂಪಾಯಿ ಪೆನ್ಷನ್ ಮಾಡ್ತೀನಿ ಅಂತಕ್ಕಂಥ ಯೋಜನೆಯನ್ನ ಇಟ್ಕೊಂಡಿದ್ದಾರೆ. ಇನ್ನು 800 ರೂಪಾಯಿ ಬರ್ತದೆ. ವಿಧವೆಯರು ಮತ್ತು ಮದುವೆ ಆಗದೆ ಇರತಕ್ಕಂಥ ಹೆಣ್ಮಕ್ಳಿಗೆ 800 ರೂಪಾಯಿ ಪೆನ್ಷನ್ ಬರ್ತದೆ. ಅದನ್ನು 2,500 ರೂಪಾಯಿಗೆ ಹೆಚ್ಚಿಸ್ತೀನಿ ಅಂತಕ್ಕಂಥ ಯೋಚನೆಯನ್ನ ನಮ್ಮ ಕುಮಾರಣ್ಣವರು ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಇವತ್ತು ನಮ್ಮ ಶ್ರೀಶಕ್ತಿ ಸಂಘಗಳಿದ್ದಾವೆ. ಸಾಲದ ಕೂಪಕ್ಕೆ ಸಿಕ್ಕಿ ನಲುಗ್ತಾ ಇದ್ದಾವೆ. ಅವರು ಒಂದು ಮಾತು ಹೇಳಿದ್ದಾರೆ, ನಾನು ಅಧಿಕಾರಕ್ಕೆ ಬಂದ್ರೆ ಸ್ವಂತ ಬಲದ ಮೇಲೆ ನಾನು ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದ್ದೆ ಆದ್ರೆ 24 ಗಂಟೆ ಒಳಗೆ ಶ್ರೀಶಕ್ತಿ ಸಂಘದ ಎಲ್ಲಾ ಸಾಲವನ್ನ ಮನ್ನಾ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಬಂಧುಗಳೇ, ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕುಮಾರಸ್ವಾಮಿ ಅವರು ನುಡಿದಂತೆ ನಡೆಯುತ್ತಾರೆ. ತಾಯಿಯ ಹೃದಯ, ಮಗುವಿನ ಮನಸ್ಸು ಅವ್ರದ್ದು. ಹಿಂದೆ ಮಾತು ಕೊಟ್ಟಿದ್ರು ನಮ್ಗೆ ರೈತರ ಸಾಲವನ್ನ ಮನ್ನಾ ಮಾಡ್ತೀನಿ ಅಂತ 2018ರಲ್ಲಿ ಚುನಾವಣೆಗೆ ಬಂದಾಗ ಮಾತು ಕೊಟ್ಟಿದ್ರು. ಎಲ್ಲಾ ಸಾಲವನ್ನು ಮನ್ನಾ ಮಾಡುವಂತ ಪರಿಸ್ಥಿತಿ ಇತ್ತು. ಬಟ್ ಆದ್ರೆ ನಮಗೆ ನೀವು ಕೊಟ್ಟಿದ್ದು 37 ಸೀಟು. ಕಾಂಗ್ರೆಸ್ನವ್ರ ಜೊತೆಗೆ ಸಂಸಾರ ಮಾಡಬೇಕಾಗಿ ಬಂತು. ಕಾಂಗ್ರೆಸ್ನವ್ರನ್ನ ರೈತರ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತ ಅಂದ್ರೆ ಅವ್ರು ಅಡ್ಡ ಮಾಡ್ತಾ ಇದ್ರು. ಅವ್ರು ಹೇಳಿರು, ನಾವಾಗಲೇ ಬಡ್ಜೆಟ್ ಪ್ರೆಸೆಂಟ್ ಮಾಡ್ಬಿಟ್ಟಿದ್ದೀವಿ, ನಮ್ಮ ಬಡ್ಜೆಟ್ ನಲ್ಲಿ ಇರ್ತಕ್ಕಂಥ ಅನುದಾನ ತೆಗಿಬೇಡಿ, ನಮ್ಮ ಬಡ್ಜೆಟ್ ನಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದೇ ಯೋಜನೆಗಳನ್ನು ತೆಗಿಯೋಂಗಿಲ್ಲ, ನೀವೇನ ಮಾಡಿ ಅಂತ. ಇಷ್ಟಾದ್ರೂ ಸಹ 25,000 ಕೋಟಿ ಹಣವನ್ನ ಹೆಚ್ಚುವರಿಯಾಗಿ ಹೊಂದಿಸಿ ರೈತರ ಸಾಲವನ್ನ ಮನ್ನಾ ಮಾಡಿದ ಧೀರ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಶ್ರೀ ಕುಮಾರಣ್ಣವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದರ ಜೊತೆನಲ್ಲೇ ಇವತ್ತು ಶ್ರೀಶಕ್ತಿ ಸಂಘಗಳ ಒಂದು ಏನು ಸಾಲವನ್ನ ಮನ್ನಾ ಮಾಡ್ತೀನಿ ಅಂತಕ್ಕಂಥ ಒಂದು ಯೋಜನೆಯನ್ನು ಇಟ್ಟುಕೊಂಡು ಹೊರಟಿದ್ದಾರೆ. ಬಂಧುಗಳೇ, ಕುಮಾರಣ್ಣವರು ಪದೇ ಹೇಳ್ತಾರೆ, ಮಧುಗಿರಿನಲ್ಲಿ ನಮ್ಮ ಶ್ರೀಮತಿಯವರಾದ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಿಕೊಟ್ಟಿದ್ದೀರಾ. ಅವರ ಋಣ ನಮ್ಮ ಮೇಲಿದೆ. ಆ ಋಣವನ್ನು ತೀರಿಸ್ತಕ್ಕಂಥ ಕಾಲ ಹತ್ರ ಬರ್ತಾ ಇದೆ. ಸಮಯ ಸಂದರ್ಭ ಬಂದಾಗ ದಯಮಾಡಿ ನಾನು ಮಧುಗಿರಿಯ ಋಣವನ್ನು ತೀರಿಸ್ತೀನಿ ಅಂತ ಹಲವಾರು ಬಾರಿ ನನ್ನ ಕೂಡ ಹೇಳಿದ್ದಾರೆ, ಹಲವಾರು ಸಭೆನಲ್ಲೂ ಕೂಡ ಹೇಳಿದ್ದಾರೆ. ಇವತ್ತು ಬರ್ತಕ್ಕಂಥ ಚುನಾವಣೆ ಬಹಳ ವಿಶೇಷವಾದಂತಹ ಮಹತ್ವವಾದಂತಹ ಚುನಾವಣೆ. ನೀವೆಲ್ಲರೂ ಸಹ ದಯಮಾಡಿ ಆಶೀರ್ವಾದ ಮಾಡಿ. ಮುಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗೋದ್ರಲ್ಲಿ ಸಂಶಯ ಇಲ್ಲ. ಅವರು ಮುಖ್ಯಮಂತ್ರಿಗಳಾದ್ರೆ ಮಧುಗಿರಿಯ ಭಾಗ್ಯದ ಬಾಗಿಲು ತೆರೀತು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ,
ಕುಮಾರಣ್ಣವರು ಮುಖ್ಯಮಂತ್ರಿಗಳಾದ್ರೆ ನಮಗೆ 113 ಸೀಟ್ ಬೇಕಾಗ್ತದೆ. ಲಾಜಿಕಲ್ ಮ್ಯಾಜಿಕ್ ನಂಬರ್ 113 ಸೀಟು ಅಂತ ಅಂದ್ರೆ ಪ್ರತಿಯೊಬ್ಬ MLA ಗೆದ್ದು ಹೋಗಬೇಕಾಗ್ತದೆ. ದಯಮಾಡಿ ಲಾಸ್ಟ್ ಟೈಮ್ ನೀವೆಲ್ಲರೂ ಸಹ ಅತಿ ಹೆಚ್ಚಿನ ಆಶೀರ್ವಾದವನ್ನು ತಾವು ಮಾಡಿದ್ರಿ. ಕಳೆದ 5 ವರ್ಷದಿಂದ ಈ ಕ್ಷೇತ್ರ ಬಹಳ ಬಹಳ ಸುಭಿಕ್ಷವಾಗಿದೆ. ಜೊತೆಗೆ ಯಾವುದೇ ವಿಧವಾದಂಥ ಕೇಸ್ ಆಗಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ ಇಲ್ಲ. ಶಾಂತಿಯುತವಾಗಿ ಕ್ಷೇತ್ರ ಇದೆ. ನಿಮ್ಮನ್ನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ದಯಮಾಡಿ ಅದೇ ಮನಸ್ಸು ಮಾಡಿ ಈ ಸಾರಿ ಹೆಚ್ಚಿನ ಅಂತರದಲ್ಲಿ ನನ್ನ ಗೆಲುವಿಗೆ ನೀವು ಕಾರಣೀಭೂತರಾಗಿ ನಾವೆಲ್ಲರೂ ಸೇರಿ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿಗಳನ್ನಾಗಿ ಮಾಡಿ ಮುಂದೆ ನಮ್ಮ ಬದುಕನ್ನ ಕಟ್ಟಿಕೊಳ್ಳೋಣ, ಈ ಭಾಗದ ಅಭಿವೃದ್ಧಿಯನ್ನ ಕಾಣೋಣ ಅಂತಕ್ಕಂಥ ಮಾತನ್ನು ಹೇಳಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ವೇದಿಕೆ ಮುಂದೆ ಇರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಸರಳ ಸಜ್ಜನ ರಾಜಕಾರಣಿ ನಿಮ್ಮೆಲ್ಲರ ನಾಯಕರಾದ ME ವೀರಭದ್ರಣ್ಣವರು ಬಹಳ ಅರ್ಥಪೂರ್ಣವಾಗಿ ಮಾತಾಡಿದ್ರು. ಅವ್ರಿಗೆ ನಿಮ್ಮೆಲ್ಲರ ಅಭಿನಂದನೆ. ಈಗ ಸಮಾರಂಭದ ಉದ್ಘಾಟನಾ ಸಮಾರಂಭ ಈಗ ತಾನೇ ನೆರವೇರಿಸಿರೋರು ನಮ್ಮ ದೇಶ ಕಂಡಂತ ಮಹಾನ್ ನಾಯಕ, ಮಾಜಿ ಪ್ರಧಾನಮಂತ್ರಿಗಳು, ರೈತರ ಮಗ, ಮಣ್ಣಿನ ಮಗ, ನಿಮ್ಮೆಲ್ಲರ ನೆಚ್ಚಿನ ಅಪ್ಪಾಜಿಯವರು ದೇವೇಗೌಡರು ಸಾಹೇಬರು, ಈಗ HD ದೇವೇಗೌಡರು ಸಾಹೇಬರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ CM ಇಬ್ರಾಹಿಂ ಸಾಹೇಬರು ರಾಜ್ಯಾಧ್ಯಕ್ಷರು, ಅವರು ಸಮೇತ. ಅದೇ ರೀತಿ ವೀರಭದ್ರಯ್ಯ ಸಾಹೇಬರು, ಕೊಂಡವಾಡಿ ಚಂದ್ರಣ್ಣವ್ರು ಇರ್ಬೋದು, ನಮ್ಮ RC ಅಂಜಿನಪ್ಪನವ್ರು ಇರ್ಬೋದು, ವೇದಿಕೆ ಇರೋಂಥ ಎಲ್ಲ ಗಣ್ಯಮಾನ್ಯರು ಸಮೇತ ಎಲ್ಲರೂ ಸೇರಿ ಪ್ರಾರ್ಥನೆನ, ಅದೇ ರೀತಿ ಮಧುಗಿರಿ ಪುರಸಭಾ ಅಧ್ಯಕ್ಷರಾದ ತಿಮ್ರಾಯಪ್ಪನವರು, MR ಜಗನ್ನಾಥ್ ಅವರು, ಗಂಗರಾಜ್ ಅವರು, ST ಕೃಷ್ಣಪ್ಪನವರು ಎಲ್ಲರೂ ಸಮೇತ ಸಮಾರಂಭ ದೀಪ ಬೆಳಗಿಸೋದ ಮೂಲಕ ಉದ್ಘಾಟನೆನ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ನಾವು ಮಧುಗಿರಿ ತಾಲೂಕಿನ ಮಹಾಜನತೆಗಳಲ್ಲಿ ನಂದೊಂದು ವಿನಮ್ರ ಮನವಿ. ಮೇ 18 HD ದೇವೇಗೌಡರ ಹುಟ್ಟುಹಬ್ಬ. ಇದೇ ಮೇ 18 ಸನ್ಮಾನ್ಯ ದೇವೇಗೌಡರ ಹುಟ್ಟುಹಬ್ಬ. ಮೇ 18ಕ್ಕೆ ನಮ್ಮ ಚುನಾವಣೆ 10, ರಿಸಲ್ಟ್ 13. ಈ ಸರಿ ಅವ್ರಿಗೆ ಹುಟ್ಟುಹಬ್ಬದ ಕಾಣಿಕೆಯಾಗಿ ಏನ್ ಕೊಡ್ತೀರಾ ನಮ್ಮ ತಾಲೂಕ್ನವರು? ಮಧುಗಿರಿ ತಾಲೂಕ್ನವರು JDS ಸರ್ಕಾರ ಕೊಡಬೇಕು ಅಂದ್ರೆ ವೀರಭದ್ರಣ್ಣವ್ರು MLA ಆಗ್ಬೇಕು. ನಮ್ಮ ಇಳಿ ವಯಸ್ಸಿನಲ್ಲಿ ತಮ್ಮ ವಯಸ್ಸನ್ನು ಲೆಕ್ಕಿಸದೆ ನಮ್ಮೆಲ್ಲರನ್ನು ಬಂದು ಉದ್ದೇಶಿಸಿ ಮಾತಾಡಕ್ ಬಂದಿದ್ದಾರೆ ದೇವೇಗೌಡರು. ಈ ಸಾರಿ ದಯಮಾಡಿ ಮೇ 18ಕ್ಕೆ ಅವ್ರ ಹುಟ್ಟುಹಬ್ಬದ ಕಾಣಿಕೆಯಾಗಿ ನಮ್ಮ ತಾಲೂಕನ್ನು JDS ತೆಕ್ಕೆ ಕೊಡಬೇಕಾಗಿ ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ. ಈಗ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಮಧುಗಿರಿಯ ಸಮಸ್ತ JDS ಕಾರ್ಯಕರ್ತರಲ್ಲಿ ನಂದೊಂದು ಶುಭ ಸುದ್ದಿ. ಇದು
ಶುಭ ಸುದ್ದಿ ಏನು ಅಂದ್ರೆ ನಮ್ಮ ಪಟ್ಟಣದ ಮಾಜಿ ಪುರಸಭಾ ಅಧ್ಯಕ್ಷರಾದಂತ ಶ್ರೀಯುತ ಎ ನಾರಾಯಣರವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಈ ದಿನ ನಮ್ಮ ಜೆಡಿಎಸ್ ಪಕ್ಷ ಸಿದ್ಧಾಂತನ ಮೆಚ್ಚಿ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರಿಗೆ ಪಕ್ಷದ ಬಾವುಟ ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಹಾಗೆ ಯತೀಶ್ ಬಾಬು ಅವರು ಧಾರ್ಮಿಕ ಮುಖಂಡರು, ರಾಘವೇಂದ್ರ ಅವರು, ಗಾಂಧಿ ಅವರು, ಕಿರಣ್ ಅವರು, ರಂಗದಾಮಯ್ಯನವರು ಬಿಜೆಪಿ ತೊರೆದು ಬಿಎಸ್ಪಿ ತೊರೆದು ಇವತ್ತು ಜೆಡಿಎಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರು ಜಿಲ್ಲಾ ಮುಖಂಡರು. ಈಗ ರಂಗದಾಮಯ್ಯನವರು BSP ಪಕ್ಷದ ಜಿಲ್ಲಾ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂತ ರಂಗದಾಮಯ್ಯವರು ವೇದಿಕೆ ಬರಬೇಕು. ಅವರು ಸಮೇತ ಪಾರ್ಟಿನ ಬಿಟ್ಟು JDS ಪಾರ್ಟಿನ ಸೇರ್ಪಡೆ ಆಗ್ತಾ ಇದ್ದಾರೆ. ಅವ್ರಿಗೂ ಸಮೇತ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಸೇರ್ಪಡೆ ಅವ್ರಿಗೆ ಚಪ್ಪಾಳೆ ಮೂಲಕ ಅವ್ರಿಗೆ ಗೌರವ ಕೊಡಬೇಕು. ನಮ್ಮ ಮಧುಗಿರಿ ಪುರಸಭಾ ಮಾಜಿ ಅಧ್ಯಕ್ಷರು ನಾರಾಯಣಪ್ಪನವರು ಇರ್ಬೋದು, ಅವ್ರ ಮಗರಾದ ಕಿರಣ್ ಅವ್ರು ಇರ್ಬೋದು, ಅದೇ ರೀತಿ ನಮ್ಮ ಮಧುಗಿರಿ ಧಾರ್ಮಿಕ ಮುಖಂಡರಾದ ಯತೀಶ್ ಬಾಬು ಅವರು ಇರ್ಬೋದು, ಅದೇ ರೀತಿ ಗಾಂಧಿ, ರಾಘವೇಂದ್ರ ಅವರು ಸಮೇತ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ನಮ್ಮ ಜಾತಿಯ ಜನತಾದಳಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವ್ರಿಗೆ ನಿಮ್ಮ ಚಪ್ಪಾಳೆ ಮೂಲಕ ಸ್ವಾಗತ ಕೋರಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಈಗ ನಮ್ಮನ್ನೆಲ್ಲ ಉದ್ದೇಶಿ ಮಾಜಿ ಕೇಂದ್ರ ಸಚಿವರು, ನಮ್ಮ ರಾಜ್ಯ ಘಟಕದ ಜನತಾದಳ ರಾಜ್ಯಾಧ್ಯಕ್ಷರಾದ CM ಇಬ್ರಾಹಿಂ ಸಾಹೇಬ್ರು ಮಾತಾಡ್ತಾರೆ. ಪೂಜ್ಯರು, ನಮ್ಮೆಲ್ಲರ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ದೇವೇಗೌಡರೇ, ಜಿಲ್ಲಾಧ್ಯಕ್ಷರಾದಂಥ ನರಸಪ್ಪನವರೇ, 10ನೇ ತಾರೀಕು ನಡೀತಕ್ಕಂಥ ಸ್ವಯಂವರದ ಗಂಡಾಗಿರ್ತಕ್ಕಂಥ ವೀರಭದ್ರಪ್ಪನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಾಯಕರೇ, ಈ ಸಭೆ ಮುಗಿಸ್ಕೊಂಡು ಕೊರಟಗೆರೆ ಹೋಗ್ಬೇಕು. ಇವತ್ತು ನಾವು ಕಂತಿ ಭಿಕ್ಷೆಗೆ ಬಂದಿದ್ದೇವೆ. ಮತದ ದಾನ ಸತ್ಪಾತ್ರರಿಗೆ ಸಲ್ಲಬೇಕು, ನೀತಿವಂತರಿಗೆ ಸಲ್ಲಬೇಕು. ಇವತ್ತು ದಾನ ಕೊಡೋರು ನೀವು, ನಿಮ್ಮ ಕೈ ಮೇಲಿದೆ. ಬೇಡತಕ್ಕಂಥವ್ರು ನಾವು, ನಮ್ಮ ಕೈ ಕೆಳಗಿದೆ. ಈ ದಾನ ಯಾರಿಗಾಗಿ ಕೇಳ್ತಾ ಇದ್ದೀವಿ? ಈ ರಾಜ್ಯದ 7 ಕೋಟಿ ಜನತೆಯ ಕಲ್ಯಾಣಕ್ಕಾಗಿ ಇವತ್ತು ಏನಾದರೂ ಕಾರ್ಯಕ್ರಮವನ್ನು ಕೊಟ್ಟು ಬೇರೆ ಪಾರ್ಟಿಗಳಿಗೆ ಬೈದೆ ನಮ್ಮ ಕಾರ್ಯಕ್ರಮ ನಾವು ಬಂದ್ರೆ ಏನು ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಪಕ್ಷ ಅದಿದ್ರೆ ಜನತಾದಳ ಪ್ರಾದೇಶಿಕ ಪಕ್ಷ. ನನ್ನ ಮಹಾಜನರಿಗೆ ಕರ್ನಾಟಕ ಗೌರವ ಬರಬೇಕಾದ್ರೆ ಬಿಜೆಪಿಯಿಂದ ಕರ್ನಾಟಕ ಗೌರವ ಇಲ್ಲ. ಕರ್ನಾಟಕದ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಪಕ್ಕದಲ್ಲಿ ಕೂರಕ್ಕೆ ಹೆದರ್ತಾನೆ. ಮೋದಿ ಜುಬ್ಬಾ ಸರ್ ಅಂದ್ರೆ ಬೊಮ್ಮಾಯಿ ಪ್ಯಾಂಟ್ ಫರ್ ಅನ್ನತ್ತೆ. ಇವತ್ತು ಯಡಿಯೂರಪ್ಪ ಮುಗಿಸಿದ್ರು. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನ ಒಂದು ಟಿಕೆಟಿನ ಬೇಡಿಕೆಗೆ ತಗೊಳಕ್ಕಾಗಲಿಲ್ಲ. ಒಂದು ಟಿಕೆಟ್ ಎಲ್ಲಿಗೆ ಬಂತು ಕರ್ನಾಟಕದ ಗೌರವ? ಪೂಜ್ಯ ವಿದ್ಯಾರಣ್ಯ ಸ್ವಾಮಿಗಳ ತಪೋಬಲದಿಂದ ಕಳೆದಂತ ಈ ನಾಡು, ಕೆಂಪೇಗೌಡರು, ಮದಕರಿ ನಾಯಕರು ಆಳದಂತ ಈ ನಾಡು, ಈ ನಾಡಿನ ಜನ ದಿಲ್ಲಿ ದಾಸರಾಗಬೇಕೆ ಅಥವಾ ನಾವು ಸ್ವಯಂ ಪ್ರೇತರಾಗಿ ಕರ್ನಾಟಕ ಕಾ ಕರುಣೆ ನಾ ನನ್ನಿ ಡಮ್ರಗ ಬಾರಿಸ್ತಕ್ಕಂತ ಶಕ್ತಿಗಳಾಗಬೇಕೆ? ಇದು ತೀರ್ಮಾನ ನೀವು ಕನ್ನಡಿಗರು ಮಾಡಬೇಕು. ಒಂದು ತೊಟ್ಟು ನೀರು
ನೀರಿಗಾಗಿ ನಾವು ಬೇಡಿದ್ರೆ ನಾವು ಕೊಟ್ಟಂತ GST ಟ್ಯಾಕ್ಸ್ ಮೋದಿ ಮುಂದೆ ನಾವು ಭಿಕ್ಷೆ ಬಿಡಬೇಕು. ನಮ್ಮ ರಾಷ್ಟ್ರ ಕಂಡಂತ ಕರ್ನಾಟಕ ರಾಜ್ಯದ ಒಬ್ಬ ಕನ್ನಡಿಗನ ಮಗ, ರೈತನ ಮಗ, ಕೆಂಪೇಗೌಡನ ಕುಲದವನು ಡೆಲ್ಲಿ ಕೆಂಪು ಕೋಟೆ ಮೇಲೆ ಬಾವುಟವನ್ನು ಹಾರಿಸ್ತಕ್ಕಂತ ಕೆಲಸವನ್ನು. ಆಗ ಕರ್ನಾಟಕಕ್ಕೆ ದಿಲ್ಲಿ ಬಾಗಿಲು ಅಲ್ಲ, ಪ್ರಧಾನಮಂತ್ರಿ ಬಾಗಿಲು ಕರ್ನಾಟಕದ ಜನರಿಗೆ 24 ಗಂಟೆ ತೆರೆದಿತ್ತು. 18,000 ಕೋಟಿ ರೂಪಾಯಿ ನೀರಾವರಿಗಾಗಿ ಕೊಟ್ಟಂತ ಪ್ರಧಾನಮಂತ್ರಿ ಇದ್ರೆ ಅದು ಭಾರತ ದೇಶದ ಪ್ರಧಾನಮಂತ್ರಿ ದೇವೇಗೌಡರಿದ್ದಾಗ. ಕರ್ನಾಟಕ ರಾಜ್ಯದಲ್ಲಿ ಏರ್ಪೋರ್ಟ್ಗಳು, ಬಂದರುಗಳು, ರಸ್ತೆಗಳು, ಬೆಂಗಳೂರಿಗೆ ಕುಡಿಯುವ ನೀರು, ಇದನ್ನು ಕೊಟ್ಟಂತ ಪ್ರಧಾನಮಂತ್ರಿ ಶ್ರೀಮಾನ್ ದೇವೇಗೌಡರು. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೊಟ್ಟಂತದ್ದು ದೇವೇಗೌಡರ ಸರ್ಕಾರ. ನಾನು ಆವಾಗ ಸಚಿವನಾಗಿದ್ದಾಗ. ಇವತ್ತು ನಾನು ಮಾಧ್ಯಮದ ಮುಖಾಂತರ ಕೇಳಕ್ಕೆ ಇಚ್ಛೆ ಪಡ್ತೇನೆ ರಾಹುಲ್ ಗಾಂಧಿಗೆ, ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಸೀತಾರಾಮ್ ಕೇಸರಿ ನಿಮ್ಮ ಅವ್ವ ಬೆಂಬಲ ವಾಪಸ್ ತೆಕ್ಕೊಂಡ್ರಿ ಯಾಕೆ? ಏನ್ ದೇವೇಗೌಡರು ಭ್ರಷ್ಟಾಚಾರ ಮಾಡಿದ್ರ? ದೇವೇಗೌಡರು ಏನಾದ್ರು ಪಾಪ ಮಾಡಿದ್ರ? ದೇವೇಗೌಡರು ಏನಾದ್ರು ಅನ್ಯಾಯ ಮಾಡಿದ್ರ? ಯಾಕೆ ಬೆಂಬಲ ತೆಕ್ಕೊಂಡು ನೀವು ಅವರನ್ನು ಕೆಳಗಿಳಿಸಿದ್ರಿ? ಕೆಳಗಿಳಿಸಿದ್ದ ಅಷ್ಟೇ ಅಲ್ಲದೆ ಮತ್ ಪುನಃ ಬೇರೆಯವರು ಅದೇ ಅವ್ರಿಗೆ ಪ್ರಧಾನಮಂತ್ರಿ ಮಾಡಿದ್ರಿ. ಇದುವರೆಗೂ ಅವರು ಉತ್ತರ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ? ಇವತ್ತು ಚೌಧರಿ ಚರಣ್ ಸಿಂಗ್ ನಂತರ ಕಾಶ್ಮೀರಲ್ಲಿ ಹೋಗಿ ಯಾವ ಪ್ರಧಾನಮಂತ್ರಿ ಹೋಗಕ್ಕೆ ಧೈರ್ಯ ಇರಲಿಲ್ಲ. ದೇವೇಗೌಡರಿಗೆ ರಾದವ್ರು ಹೇಳಿದ್ರು, ಗುಪ್ತಚರ ಇಲಾಖೆ ಹೇಳಿದ್ರು, ದೇವೇಗೌಡ್ರೆ ನೀವು ಕಾಶ್ಮೀರಿಗೆ ಹೋದ್ರೆ ಉಗ್ರವಾದಿಗಳು ನಿಮ್ಮನ್ನು ಕೊಲ್ತಾರೆ ಅಂತ. ದೇವೇಗೌಡರು ಹೇಳಿದ್ರು, ನಾನು ಈ ದೇಶದ ಪ್ರಧಾನಿ, ರೈತನ ಮಗ, ಈ ದೇಶ ಕಾಶ್ಮೀರ ನಮ್ಮ ಭಾಗ, ನಾನಲ್ಲಿ ಹೋಗದೆ ಅದಕ್ಕೆ ನನಗೆ ಧೈರ್ಯ ಇಲ್ದ್ರೆ ನಾನು ಪ್ರಧಾನಮಂತ್ರಿ ಆಗಕ್ ಲಾಯಕ್ಕಲ್ಲ, ನಾ ಶತ್ರು ಚಿಂತೆ ಇಲ್ಲ, ನಾ ಕಾಶ್ಮೀರಿಗೆ ಹೋಗ್ತೇನೆ. ಕಾಶ್ಮೀರಿಗೆ ಹೋದ್ರು, ಚುನಾವಣೆ ಮಾಡಿಸಿದ್ರು. ಫಾರೂಕ್ ಅಬ್ದುಲ್ಲನ ಮಗ, ಶೇಖ್ ಅಬ್ದುಲ್ಲನ ಮಗ ಫಾರೂಕ್ ಅಬ್ದುಲ್ಲಾ ಮುಖ್ಯಮಂತ್ರಿ ಆದ. ನಾರ್ತ್ ಈಸ್ಟ್ ಭಾಗದಾಗ ಯಾವ ಪ್ರಧಾನಮಂತ್ರಿ ಹೋಗಲಿಲ್ಲ. ದೇವೇಗೌಡರ ಅಲ್ಪ ಕಾಲದಲ್ಲಿ ಕಾಶ್ಮೀರದ ಹಿಂದುಳಿದು ಕನ್ಯಾಕುಮಾರಿವರೆಗೆ ಇವತ್ತು ಇಂಗ್ಲೆಂಡ್ನವರು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಪುಸ್ತಕ ಯಾಕೆ ಬಿಡುಗಡೆ ಮಾಡಿದ್ದಾರೆ? ಆ ಪುಸ್ತಕ ನೀವು ಓದಿ ನೋಡಿ, ಅದರಲ್ಲಿ ಹೇಳ್ತಾರೆ 70 ವರ್ಷದ ಇತಿಹಾಸದಲ್ಲಿ ಇಂಥ ಒಂದು ಸರಳವಾದಂತ ಪ್ರಧಾನಮಂತ್ರಿ ಕಂಡಿದ್ದು ಭಾರತ ದೇಶದ ಪುಣ್ಯ ಅನ್ನಕ್ಕಂತ ಮಾತನ್ನ ಇವತ್ತು ಆ ಪುಸ್ತಕದಲ್ಲಿ ಕರ್ನಾಟಕದವರು ಬರಲಿಲ್ಲ, ಇಂಗ್ಲೆಂಡ್ನವರು ಬರೆದಿದ್ದಾರೆ. ಇವತ್ತು ಪಂಜಾಬಿನ ರೈತರು ಭತ್ತದ ತಳಿಗೆ ದೇವೇಗೌಡರ ಹೆಸರನ್ನ ಇಟ್ಟಿದ್ದಾರೆ. ದೇವೇಗೌಡರ ಭತ್ತದ ತಳಿ. ಅಲ್ಲಿ ಯಾರು ಒಕ್ಕಲಿಗರಿಲ್ಲ, ಗೌಡರಿಲ್ಲ. ಜನತಾದಳದಲ್ಲಿ ಜಾತಿ ಆಧಾರದ ಮೇಲೆ ಯಾವ ನಾಯಕರನ್ನು ಬೆಳೆಸಿಲ್ಲ. ಇವತ್ತು ನಾನು ಮುಸ್ಲಿಂ ಸಮಾಜದವನಿರಬಹುದು, ಆದ್ರೆ ನಾನು ಕೇವಲ ಒಂದು ಸಮಾಜಕ್ಕೆ ನಾಯಕ ಅಲ್ಲ, 7 ಕೋಟಿ ಜನತೆಯ ಸೇವಕನಾಗಿ ಬೆಳೀತಕ್ಕಂಥ ಅವಕಾಶವನ್ನ ಇವತ್ತು ರಾಜ್ಯದಲ್ಲಿ. ಇಲ್ಲಿ ದಲಿತರ ನಾಯಕರಿರಲಿ, ಹಿಂದುಳಿದವರು ಇರಲಿ, ನಾ ಕೇಳ್ತೀನಿ ರಾಜಣ್ಣನಿಗೆ, ನಿನ್ ಜಾತಿಗೆ ಇವತ್ತು ರಿಸರ್ವೇಶನ್ ಕೊಡಿಸಿದವ್ರು ಯಾರಪ್ಪ? ಚಂದ್ರಶೇಖರ್ ಪ್ರಧಾನಮಂತ್ರಿ ಇದ್ದಾಗ ಈ ಪುಣ್ಯಾತ್ಮ ಜುಬ್ಬಾ ಪಂಚೆ 4 ಜುಬ್ಬಾ 4 ಪಂಚೆ ಬಿಟ್ರೆ ಸ್ವಂತ ಮನೆ ಇಲ್ಲ. ರಾಜಣ್ಣ, ನಿಮ್ಮ ಅಪ್ಪನ ವಯಸ್ಸಿನ ನೋಡಿದಾರೆ ಇವತ್ತಿನ ದಿವಸ. ಇವತ್ತು ನೀನು ಬಂದು ಸ್ವಾಗತ ಮಾಡಬೇಕಾಗಿತ್ತು ನಮ್ಮ ಊರಿಗೆ. ನಮ್ಮದು ತಂದೆ ಸಮಾಜದಾಗಿದ್ದವರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ರೈತನ ಮಗ ಬಂದಿದ್ದಾನೆ, ಯಾವ ಪಾರ್ಟಿ ಆದ್ರೇನು ಸ್ವಾಗತ ಮಾಡ್ತೇವೆ. ಅಂತವ್ರಿಗೆ ನೀವು ಚುನಾವಣೆಗೆ ನಿಲ್ಲಿಸಿ
ಅನ್ನದಲ್ಲಿ ವಿಷ ಹಾಕ್ತಕ್ಕಂತ ಕೆಲಸವನ್ನ ನೀವು ಮಾಡಿದ್ರಿ. ಇವತ್ತು ಮಧುಗಿರಿಯ ಜನ ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಅವ್ರ ಬಗ್ಗೆ ನಾನೆಂದೂ ಕೆಟ್ಟದ್ದಾಗಿ ಹೇಳಿಸ್ಕೊಂಡಿರಲಿಲ್ಲ. ನಮಗೆ ಯಾರು ಶತ್ರುಗಳಿಲ್ಲ. ಮೋದಿ ಆಗಲಿ, ಸೋನಿಯಾ ಗಾಂಧಿ ಆಗಲಿ, ಅನ್ಯರ ಡೊಂಕನ್ನು ನೀವೇ ಕೆತ್ತಿದ್ದೇವರಿ. ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನವ ಸಂತೈಸಿಕೊಳ್ಳಿ. ಈ ಸಿದ್ಧಾಂತದಲ್ಲಿ ಇರ್ತಕ್ಕಂಥವ್ರು ನಾವು. ಇವತ್ತು ಮಾಧ್ಯಮದ ಸ್ನೇಹಿತರಿಗೆ ನಾನು ಕೇಳೋದಕ್ಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಒಂದು ಹಳ್ಳಿಯಲ್ಲಿರೋ ಹುಡುಗಿ ಮದುವೆ ಆದರೆ 2 ಲಕ್ಷ ಕೊಡ್ತೇನೆ ಅನ್ನೋ ಮುಖ್ಯಮಂತ್ರಿ ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಕುಮಾರಸ್ವಾಮಿ ಅವರ ಕಾರ್ಯಕ್ರಮದಲ್ಲಿ. ಕಾರಣ ರೈತರ ಮಕ್ಕಳಿಗೆ ಮದುವೆ ಆಗಲ್ಲ, ಬಡವರು ಇರ್ತಾರೆ ಅಂತ ಹಿಂಜರಿತಾರೆ. 2 ಲಕ್ಷ ರೂಪಾಯಿ ಹಳ್ಳಿ ಹುಡುಗಿ ಯಾವ ಜಾತಿ ಆಗಲಿ, ಅದು ಒಕ್ಕಲಿಗರಾಗಿರ್ಬೋದು, ಕುರುಬರಾಗಿರ್ಬೋದು, ಗೊಲ್ಲರಾಗಿರ್ಬೋದು, ಮುಸಲ್ಮಾನರಿರ್ಬೋದು, ಯಾರೇ ಇರ್ಬೋದು, ಇವತ್ತು ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟವ್ರು ಯಾರಪ್ಪ ರಾಜಣ್ಣ? ಒಬ್ಬ ಗೊಲ್ಲರವನು, ಒಬ್ಬ ನಾಯಕರವನು, ಒಬ್ಬ ಉಪ್ಪಾರವನು, ಒಬ್ಬ ದಲಿತರವನು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಅಧ್ಯಕ್ಷ ಮೆಂಬರ್ ಆಗಬಹುದು, ಒಬ್ಬ ಮುಸಲ್ಮಾನ ಆಗಬಹುದು. ಈ ಕಾನೂನು 95ರಲ್ಲಿ ಕೊಟ್ಟಿದ್ದು ಕೆಂಪೇಗೌಡನ ಮಗ ದೇವೇಗೌಡ ಅನ್ನಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಯಾರಾದ್ರೂ ಅಲ್ಲಗಳಿಗೆ ಸಾಧ್ಯವೇ? ಏನ್ ಕಾಂಗ್ರೆಸ್ಸಿನ ಸಾಧನೆ? ಕುಮಾರಸ್ವಾಮಿ ಕರ್ಕೊಂಡೋಗಿ ಕಾಲಿಗೆ ಬಿದ್ದು ಮುಖ್ಯಮಂತ್ರಿ ಮಾಡಿ 12 ಜನಕ್ಕೆ ಬೊಂಬೈಗೆ ಕಳಿಸಿ ಮನುಷ್ಯದ ಮೇಲೆ ಮಲಗಿಸಿ ಸಿಡಿ ತೆಗಿಸ್ಕೊಂಡು ಇವತ್ತು ಆ ಸರ್ಕಾರ ತೆಗೆದ್ರಲ್ಲ, ಆ ಸಿಡಿಯಲ್ಲಿರೋ ಮಂತ್ರಿಗಳಿಗೆ ಇವತ್ತು ಟಿಕೆಟ್ ಕೊಟ್ಟವ್ರೆ. ನಿಮಗೆ ನಾಚಿಕೆ ಆಗಲ್ಲ? ಹೆಣ್ಮಕ್ಳ ಬಗ್ಗೆ ನಿಮಗೆ ಗೌರವ ಇದೆಯಾ? ಆ ಸಿಡಿಯಲ್ಲಿ ಏನಿದೆ ರಾಜಣ್ಣ? ಅಟ್ಲೀಸ್ಟ್ ನೀವಾದ್ರೂ ನೋಡಿ ಹೇಳಿ ಏನಿದೆ ಅಂತ ಹೇಳಿ ಅಂತ. ಇವತ್ತು ಕೋರ್ಟ್ನಲ್ಲಿ ಹೋಗೋದಕ್ಕೆ ಸ್ಟೇ ತಂದ್ರು. ಇಂಥ ಅಪವಿತ್ರರು ರಾಜ್ಯದಲ್ಲಿದ್ರೆ ಮಳೆ ಆಗತ್ತಾ? ಬೆಳೆ ಆಗತ್ತಾ? ಕೊರೋನಾ ಬರಲ್ವೇನು? ಈ ದರಿದ್ರಗಳಿಗೆ ತೆರಗಿಸಿ ನಮ್ಮ ಗುರುತು ಭತ್ತದ ಹೊರೆ ಹೊತ್ತಂತ ತಾಯಿ ಅನ್ನಪೂರ್ಣೇಶ್ವರಿಯ ಗುರುತು, ಮಹಿಳೆಯ ಗುರುತನ್ನು ಇವತ್ತು ಹೊಂದ್ಕೊಂಡಿಟ್ಟಿದ್ದೀವಿ. ಈ ಮಹಾಲಕ್ಷ್ಮಿಯನ್ನ ಮನೆಗೆ ತನ್ನಿ. ಇವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ 18ನೇ ತಾರೀಕಿಗೆ ನೀವು ಬರೆದಿಟ್ಕೊಳ್ಳಿ. ಇದ್ರಾಗ ಯಾವುದೇ ಅನುಮಾನ ಇಲ್ಲ. ಇದು ಸ್ವಚ್ಛವಾಗಿ ಇವತ್ತು ವೀರಭದ್ರಪ್ಪನವರು ಹಿಂದೆ ನನ್ನ ಹತ್ರ ಬಂದಾಗ ಹೇಳಿದ್ರಿಲ್ಲ, ನಾನು ಸೇವೆ ಮಾಡಿದ್ದೀನಿ, ನನಗೆ ಸಾಕು ಬೇಡ. ನಾ ಹೇಳಿದ, ವೀರಭದ್ರಪ್ಪ ಬರೀ MLA ಅಲ್ಲ, ಮುಂದೆ ಮಂತ್ರಿ ಆಗೋ ಯೋಗಾನೂ ಇದೆ. ಇವತ್ತು ನೀವು ನಿಲ್ಲೇಬೇಕು. ನಿಂತ ಮೇಲೆ ನಿಮಗೆ ಗೊತ್ತಾಗತ್ತೆ ಏನು ಅಂತ ಹೇಳಿ ಅಂತ. ಅವ್ರು ಕೇಳಿದ್ರು ಮುಸಲ್ಮಾನರು ಓಟ್ ಹಾಕ್ತಾರ ಅಂತ. ಮೊನ್ನೆ ಬಂದು ಸಾಬರಕೇರಿಯಲ್ಲಿ ಸಭೆ ಮಾಡಿ ಹೋಗಿದ್ದೇನೆ. 90% ಮುಸಲ್ಮಾನರು ಇವತ್ತು ವೀರಭದ್ರಪ್ಪ ಜನತಾದಳ ಜೊತೆಯಲ್ಲಿದ್ದಾರೆ. ಇಡೀ ತುಮಕೂರು ಜಿಲ್ಲೆಯಲ್ಲಿ ಇವತ್ತೆಲ್ಲ ಅಲ್ಪಸಂಖ್ಯಾತರು, ದಲಿತ ಮುಖಂಡರು, ಪದ್ಮಶ್ರೀ ಸೂಲಗಿತ್ತಿ ನರಸಮ್ಮನ ಮಗ ರಾಮಯ್ಯನ ಕೂಡ ನಮ್ಮ ಪಾರ್ಟಿಗೆ ಸೇರಿದ್ರು. ದಲಿತರ ಮುಖಂಡರು ಇವತ್ತಿನ ದಿವಸ ಯಾಕೆ ಬರ್ತಾ ಇದ್ದಾರೆ? ದೇವೇಗೌಡರ ಕಾರ್ಯಕ್ರಮ, ದೇವೇಗೌಡರು ಕೊಟ್ಟಂತ ಆಡಳಿತ, ಕುಮಾರಸ್ವಾಮಿ ನೀಡಿದಂತ ಆಡಳಿತ ಇವತ್ತು ಕರ್ನಾಟಕ ರಾಜ್ಯದ ಜನ ಅಂಗೀಕರಿಸಿದ್ದಾರೆ. ಆದ್ರಿಂದ ಸಮಯಾವಕಾಶ ಕಡಿಮೆ ಇದೆ. ಮುಂದೆ ಕೊರಟಗೆರೆ ಸಭೆ ಹೋಗಬೇಕಾಗಿದೆ. ನಿಮ್ಮಲ್ಲಿ ಇಷ್ಟೇ ನಾನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇವತ್ತು ಟಿವಿ ಮಾಧ್ಯಮ ಅದು ಸಮೀಕ್ಷೆ ಗಿಮೀಕ್ಷೆ ಏನು ನೋಡಬೇಡ್ರಿ. ಹಂಗೈ ನೋಡಕ್ ಕನ್ನಡಕ ಬೇಕಾಗಿಲ್ಲ. ಅದು ಆ ಸೀಟ್ ಬರ್ತಾವ, ಇದು ಈ ಸೀಟ್ ಬರ್ತಾವ, ಎಲ್ಲ ಬಡಿಯತಾವ. ನಾವು ರೈತರ ಮಕ್ಕಳು ಕಣ್ಲ. ಅವ್ರು ಕೇಳಿದ್ರು ಒಬ್ಬ ಕುಮಾರಸ್ವಾಮಿ ಏನ್ ಮಾಡ್ತಾರೆ? ನಾವ್ ಹೇಳಿದ್ರೆ 50 ಆಕಳ ಕಟ್ಟಿದ್ರೆ ಒಂದೇ ಹೋರಿ ಕಟ್ಟೋದು ನಾವು. ಇವತ್ತು ಆ ಶಕ್ತಿ ಇವತ್ತು ಕುಮಾರಸ್ವಾಮಿ ಲೀಡರ್ಶಿಪ್ ಇದೆ. ಇವತ್ತು ಈ ರಾಜ್ಯದಾಗೆ ಬಿತ್ತನೆ ಬೀಜ ದೇವೇಗೌಡರ ಇವತ್ತು ಏನು ಆಶೀರ್ವಾದದಿಂದ ಕುಮಾರಸ್ವಾಮಿ ಅವರು ಗ್ರಾಮ ವಾಸವನ್ನ, ಹಳ್ಳಿ ರೈತರಿಗೆ ಕಾರ್ಯಕ್ರಮವನ್ನ, ಇವತ್ತು ಅಲ್ಪಸಂಖ್ಯಾತರು ಏನ್ ಬೊಮ್ಮಣ್ಣ 4% ಕಿತ್ಕೊಂಡು ಅಲ್ಪಸಂಖ್ಯಾತರು ಹಿಂಗೆ ಅಂತ ಹೇಳಿದ್ರೆ ಅದನ್ನು ಕೊಟ್ಟವ್ರು ಯಾರು? ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಆದಿಚುಂಚನಗಿರಿ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಅಂದು ಬೆಂಗಳೂರಿನಲ್ಲಿ ದೇವೇಗೌಡರು ಡಿಕ್ಲೇರ್ ಮಾಡಿದ್ರು. ಅದನ್ನು ಕಾನೂನು ಮಾಡಿ 4% ಮುಸ್ಲಿಂ ಸಮಾಜಕ್ಕೆ ಕೊಟ್ಟರು. ಹುಬ್ಬಳ್ಳಿ ಈದ್ಗಾ ಮೈದಾನ ಉರಿತಿತ್ತು. ಕಾಂಗ್ರೆಸ್ನವರು ಎಣ್ಣೆ, ಬಿಜೆಪಿಯವರು ಬೆಂಕಿಪಟ್ಟಣ.
ವರ್ಷಕ್ಕೇನಿದೆ ಅಂದ್ರೆ 10 ಜನ ಸಾಯೋರು. ದೇವೇಗೌಡರು ಮುಖ್ಯಮಂತ್ರಿ, ನಾನು ರಾಜ್ಯದ ಅಧ್ಯಕ್ಷ. ಜನವರಿ 95ನೇ ತಾರೀಕು ಬೆಳಗಿನ ಜಾವ 5:15 ಗಂಟೆಗೆ 5,000 ಜನ ಮುಸಲ್ಮಾನರು ನಾರೆ ತಕ್ಬೀರ್ ಅಲ್ಲಾಹು ಅಕ್ಬರ್ ಭಾರತ್ ಮಾತಾ ಕಿ ಜೈ, 5,000 ಜನ ಹಿಂದೂಗಳು ಜೈ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ್, ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಭಾರತ್ ಮಾತಾ ಕಿ ಜೈ, ನನ್ನ ತಾಯಿ ಭಾರತ ಮಾತೆಯ ಧ್ವಜ ಜನವರಿ 26, 95ರಲ್ಲಿ ಹಾರಿತು. ಅದು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ. ಅವತ್ತಿನಿಂದ ಇವತ್ತಿನವರೆಗೆ ಒಂದು ಗಲಾಟೆ ಇಲ್ಲ. ನಾವು ಜಾತಿಗಳನ್ನ ಜಗಳ ಆಡಿಸೋ ಕೆಲಸ ನಮ್ಮದಲ್ಲ, ವಿಷ ಬಿತ್ತಕ್ಕಂಥದ್ದು ಕೆಲಸ ನಮ್ಮಲ್ಲ. ಹಿಂದೂ ಮುಸಲ್ಮಾನರು ಒಂದು ತಾಯಿಯ ಮಕ್ಕಳಂತೆ ಬಾಳಬೇಕು. ಇದು ರೈತರ ಮಕ್ಕಳ ಕಲ್ಪನೆ. ರೈತ ಬೆಳೀತಕ್ಕಂಥ ಬೆಳೆ ಇಂಥ ಜಾತಿಯವರಿಗೆ ಅಂತ ಬೆಳೆಯಲ್ಲ, ಹಸ್ತಂತ ಹೊಟ್ಟೆಗೆ ತುಂಬಲಿ ಅಂತ ರೈತ ಬೆಳೀತಾನೆ. ರೈತರ ಮಕ್ಕಳ ಹತ್ರ ಜಾತಿ ಇಲ್ಲ. ಅದನ್ನ ಇವತ್ತು ಜನತಾದಳ ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ತೋರಿಸಿಕೊಟ್ಟಿದೆ. ಆದ್ರಿಂದ ಮಹಾಜನರಲ್ ಕಳಕಳಿಂದ ಪ್ರಾರ್ಥನೆ ಮಾಡ್ತೇನೆ, ಇವನಾರವ ಎನಿಸಿದರಯ್ಯ, ಇವ ನಮ್ಮವ ಎನಿಸಯ್ಯ. ನಿಮ್ಮ ಶರಣರ ಪಾದದ ಧೂಳಿಯಾಗಿ ದುಡಿಯುವ ಇವತ್ತು ಸೇವಕನಾಗಿ ಮಾಡಯ್ಯ. ಭಕ್ತ ಭಂಡಾರಿ ಬಸವಣ್ಣವರ ಜಯಂತಿ ನಡೆದಿದೆ, ರಂಜಾನ್ ಹಬ್ಬ. ಈ ಎರಡರ ಸಂಗಮದಲ್ಲಿ ಕುಮಾರಣ್ಣ ಬಸವ ತತ್ವದ ಆಡಳಿತವನ್ನ ಕರ್ನಾಟಕ ರಾಜ್ಯದಲ್ಲಿ ಜೂನ್ ತಿಂಗಳಿಂದ ತರ್ತಾರೆ ಅನ್ನಕ್ಕಂತ ಸಂಕಲ್ಪ ಇವತ್ತು ತಮ್ಮೆದುರಿಗೆ ಹೇಳ್ತಾ ಹೋಗಿ ನಮ್ಮ ಕಂತಿಗೆ ಭಿಕ್ಷೆ ಕೊಡಿ. ಸಜ್ಜನರು ನಮ್ಮ ಲೀಡರ್ಗಳು ಜೈಲ್ದಾಗೂ ಇಲ್ಲ, ಬೇಲ್ದಾಗೂ ಇಲ್ಲ. ನಮ್ಮ ಮನೆಗೆ IB-CBI ಬರಲಿಲ್ಲ, ಬಂದ್ರು ಅವರೇ ಏನಾದ್ರೂ ಇಟ್ಟು ಹೋಗ್ಬೇಕೆ ಹೊರತು ತಗೊಂಡು ಹೋಗ್ತಕ್ಕಂಥದಕ್ಕೆ ಏನೇ ಇಲ್ಲ. ದೇವೇಗೌಡರು 4 ಜುಬ್ಬ 4 ಪಂಚೆ, ಇರಕ್ಕೊಂದು ಸ್ವಂತ ಮನೆ ಇಲ್ಲ. ಮುಂಡೆವ ಇಂಥ ಮಾಜಿ ಪ್ರಧಾನಿ ತೋರ್ಸಕ್ ಸಾಧ್ಯವ ನಿಮಗೆ? ದುರ್ದೈವ, ಅವ್ರು ಕರ್ನಾಟಕದಲ್ಲಿ ಹುಟ್ಟಿದ್ರು. ಅವ್ರು ಬೇರೆ ಕಡೆ ಹುಟ್ಟಿದ್ರೆ ಕೆಂಪುಕೋಟೆ ಎದುರುಗಡೆ ಅವರು ದೊಡ್ಡ ಒಂದು ಶಿಲೆಯನ್ನು ಹಾಕ್ತಾ ಇದ್ರು, ಚಿಂತೆ ಇಲ್ಲ. 18ನೇ ತಾರೀಕಾಗಲಿ ದೇವೇಗೌಡರ ನೆನಪು ಸೂರ್ಯ ಚಂದ್ರಾದಿ ಇರೋವರೆಗೂ ಕರ್ನಾಟಕದಲ್ಲಿ ಶಾಶ್ವತವಾಗಿ ಇಡ್ತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ ಅನ್ನಕ್ಕಂತ ಸಂಕಲ್ಪ ಮಾಡಿ ಇವತ್ತು ಸನ್ಮಾನ್ಯ ಶ್ರೀ ವೀರಭದ್ರಪ್ಪನವರ ಭತ್ತದ ಹೊರೆ ಹೊತ್ತ ಮಹಿಳೆ ಗುರುತಿಗೆ ಓಟ್ ಕೊಡಿ ಅಂತೇಳಿ ಪ್ರಾರ್ಥನೆ ಮಾಡಿ, मोअज़्ज़िज़ बुजुर्गों दोस्तों, आप तमाम को ईद मुबारक. अब जो है ईद हो गई, अब आगे बकरीद की ईद आती काटने की. फिरका परस्तों को काटना है, उनकी कुर्बानी देना है. मैं इस पार्टी का सदर हूं. परसों में जब आया आपके सामने तफसील से बात करके गया हूं. आज वीरभद्रप्पा को अल्लाह के हवाले और तुम्हारे हवाले करके जा रहा हूं. वीरभद्रप्पा की जीत देवेगौड़ा की ताकत, देवेगौड़ा की ताकत CM इब्राहिम की ताकत, CM इब्राहिम की ताकत उम्मत मोहम्मदिया की ताकत. आज 4% हिजाब का मसला, रिजर्वेशन छोड़ो हमना. क्या रे कासिम को तो हुआ सब काम करना, नोड़तीनी मारतीनी नवे काम करने की ताकत आज जो है जनता दल के अंदर मौजूद है. इसलिए आप सबको छोड़ो. राजन्ना को बोलो, बाबा गए बार बीजेपी को वोट पूछा, बीजेपी को जिताया, ये बार तू कांग्रेस को आया मेरे बाबा. तुमकुर के अंदर एक आदमी बचा नहीं, कोर्टिगरे में पूरे आदमी जम रहे. 2 दिन के बाद तुमकुर में मैं और मीटिंग रख रहा हूं. पूरा मुसलमान तुमकुर के अंदर जो है जनता दल के अंदर ज्वाइन हो रहे हैं. क्यों? इन्हों सुबह को एक पार्टी, रात को एक पार्टी, ना मरद में जमा ना हिजड़ा में जमा. ಇವ್ರದ್ದೇನಾಗಿದೆ ಅಂತ ಹೇಳಿದ್ರೆ ದುರ್ದೈವ. ಒಂದು ನಿಲುವಿಲ್ಲ, ಇವರಿಗೆ ಒಂದು ಸಿದ್ಧಾಂತ ಇಲ್ಲ. ಹೋದ ಸಲ ಬಿಜೆಪಿ ಗೆಲ್ಲಿಸಿದ್ರು, ಈ ಸಲ ಕಾಂಗ್ರೆಸ್ಸಿಗೆ. ಬಿಜೆಪಿ ಬಿ ಟೀಮ್ ನೀವು. ದೇವೇಗೌಡನ ಮಂತ್ಯಾನ ಎಂದು ದುಡ್ಡಿಗೆ ಅಧಿಕಾರಕ್ಕೆ ಮಾರುವಂತದ್ದಲ್ಲ. ಇವತ್ತು ನಾವು ರೈತರ ಮಕ್ಕಳು, ನಾಡಿಗಾಗಿ ಹುಟ್ಟಿದ್ದೇವೆ, ನಾಡಿಗಾಗಿ ಸಾಯ್ತೇವೆ, ಈ ನಾಡಿಗೆ ಪ್ರಾಣ ಕೊಡ್ತೇವೆ ಅನ್ನಕ್ಕಂತ ಸಂಕಲ್ಪ ಮಾಡಿಕೊಂಡು ಇವತ್ತಿನ ದಿವಸ ನಾವು ಬಂದಿದ್ದೇವೆ. ಆದ್ರಿಂದ ಸನ್ಮಾನ್ಯ ವೀರಭದ್ರಪ್ಪನವರಿಗೆ ಎನ್ನ ನಾಮಕ್ಷೇಮ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ದಮ್ಮೆತ್ತೆ ಕೂಡಲ ಸಂಗಮ ದೇವ, ನೀವು ಬಳ್ಳಿ ಇದ್ದಾಗೆ, ಇದು ಕಾಯಿ ಇದ್ದಾಗೆ ಬೆಳೆಸ್ರಿ, ಆಶೀರ್ವದಿಸ್ರಿ. ಜೈ ಹಿಂದ್, ಜೈ ಕರ್ನಾಟಕ.
ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಬಹಳ ಅರ್ಥಪೂರ್ಣವಾಗಿ ಮಾತಾಡಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಅಲ್ಪಸಂಖ್ಯಾತರ ಮುಖಂಡರು, ದೀನದಲಿತರ ಮುಖಂಡರು CM ಇಬ್ರಾಹಿಂ ಸಾಹೇಬರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಈಗ ಇನ್ನೋರ್ವ ಮುಖಂಡರಾದ ನಮ್ಮ ಮಧುಗಿರಿ ಪುರಸಭಾ ಅಧ್ಯಕ್ಷರು ತಿಮ್ರಾಯಪ್ಪನವರು, ನಮ್ಮ ಮುಖಂಡರು ನಮ್ಮನ್ನೆಲ್ಲ ಕೂರಿಸಿ ಮಾತಾಡ್ತಾರೆ. ತಿಮ್ರಾಯಣ್ಣವ್ರು ಬರ್ಬೇಕು. ಈ ವೇದಿಕೆ ಮೇಲಿರುವಂತ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿ ಅವರೇ, ಹಾಗೂ CM ಇಬ್ರಾಹಿಂ ಸಾಹೇಬ್ರವರೇ, ಹಾಗೂ ವೀರಭದ್ರಪ್ಪ ಸಾಹೇಬ್ರವರೇ, ಈಗ ಮುಂದಿನ ತಿಂಗಳು 10ನೇ ತಾರೀಕು ಚುನಾವಣೆ ಬಂದಿರೋ ಕಾರ್ಯಕ್ರಮಕ್ಕೆ ಪ್ರಚಾರಕ್ಕೆ ಬಂದವ್ರೆ. ವೀರಭದ್ರಪ್ಪ ಅವ್ರಿಗೆ ಹಿಂದಿನ ಸಾರಿ ನೀವು ಎಷ್ಟು 18,000 ಲೀಡ್ಗಳಿಗೆ ನಮ್ಮ ಮಜ್ಜಿರಿ ತಾಲೂಕಿನ ಜನ ಗೆಲ್ಸ್ಕೊಟ್ಟಿದ್ದೀರಾ. ಅವರು ನನಗೆ ಸಾಕಪ್ಪ, ಅವ್ರ ಮಧುಗಿರಿ ತಾಲೂಕಿನ ಜನ ಆಶೀರ್ವಾದ ಮಾಡೋರೆ, ನಾನು ನಿಲ್ಲಲ್ಲ ಅಂತ ಅವ್ರು ಒಂದ್ಸತಿ ಹೇಳಿದ್ರು. ಆದರೆ ಅವ್ರದ್ದು ಮನಸ್ಸಿನಾಗೆ ಹೋದ್ಸತಿ ಏನೇನು ಅನ್ಕೊಂಡಿದ್ರು ಆ ಕೆಲಸಗಳು ಇನ್ನೂ ಸ್ವಲ್ಪ ಪೆಂಡಿಂಗ್ ಇದ್ವು. ಆ ಕೆಲಸಗಳೆಲ್ಲ ಪೂರೈಸಬೇಕು ಅಂತ ಹೇಳ್ಬಿಟ್ಟು ತಿರ್ಗಾ ಅವರು ಮುಂದಿನ ಸಾರಿ ಈ ಸಾರಿನೂ ನಿಲ್ಬೇಕು ಅಂತ ಅಪೇಕ್ಷೆ ಪಟ್ಟಾಗ ನಾವು ಎಲ್ಲ ಹೋಗಿ ಅವ್ರಿಗೆ ಬಲವಂತವಾಗಿ ಕರ್ಕೊಂಡು ಬಂದು ಎಲೆಕ್ಷನ್ ನಿಲ್ಸಿದ್ದೀವಿ. ದಯವಿಟ್ಟು ಮುಂದಿನ ಸಾರಿ 10ನೇ ತಾರೀಕು ವೀರಭದ್ರಪ್ಪ ಅವ್ರಿಗೆ ಹೋದ್ ಸಾರಿಗಿನ್ನ ಹೆಚ್ಚಿನ ಸಂಖ್ಯೆ ಒಳಗೆ ಮತ ಹಾಕಿ ಸನ್ಮಾನ್ಯ ವೀರಭದ್ರಪ್ಪ ಜನ ಯಾರು ಎದ್ದೋಗ್ಬಾರ್ದು, ಎಲ್ಲ ಕೂತ್ಕೋಬೇಕಪ್ಪ. ನಮ್ಮ ಕಾರ್ಯಕರ್ತರಲ್ಲಿ ಮನವಿ, ಇನ್ನ ಎಲ್ಲ ಕೂತ್ಕೋಬೇಕು, ಯಾರು ಎದ್ದೋಗ್ಕೂಡ್ದು. ದೊಡ್ಡವ್ರು ಮಾತಾಡೋರಿದ್ದಾರೆ, ಯಾರು ಸಮೇತ ಎದ್ದೋಗ್ಬಾರ್ದು, ಎಲ್ಲ ಕೂತ್ಕೋಬೇಕು. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮತ ಹಾಕಿ ಗೆಲ್ಸ್ಕೊಡ್ರಿ ಅಂತ ಕೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಅದೇ ರೀತಿ ನಮ್ಮನ್ನೆಲ್ಲ ಉದ್ದೇಶಿಸಿ ಸುದೀರ್ಘವಾಗಿ ಈ ಕ್ಷೇತ್ರದ 5 ವರ್ಷದಲ್ಲಿ ಏನು ಅಭಿವೃದ್ಧಿಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಗಿಡಿಗಿಡಿಯಾಗಿ ಬಿಡಿಸಿ ಮಾತನಾಡಿದ್ದಾರೆ. ಇಬ್ರಾಹಿಂ ಅವರು ನಾನು ಅವರಿಗೆ ಭಾರಿ ಅವರು ಇವತ್ತು ಬಹಳ ಆವೇಶಭರಿತವಾಗಿ ನಾವು ಏನೇನು ಮಾಡಿದ್ದೀವಿ ಅನ್ನೋರಿಗೆ ನಾನು ಈಗ ಕೊನೆಯ ಘಟ್ಟದಲ್ಲಿ ಮುಂದಿನ ಕ್ಷೇತ್ರ 20 ಕಿಲೋಮೀಟರ್ ಇದೆ. ಅಲ್ಲಿ ಸಭೆ ಹೆಲಿಕಾಪ್ಟರ್ ವಾಪಸ್ ಹೋಯಿತು. ಆದ್ದರಿಂದ ಅಲ್ಲಿ ಒಬ್ಬ ಸಣ್ಣ ಸಮಾಜದ ಫಲ ನಾನು ಯಾವುದೇ ಕಾರಣದ ಆ ಹುಡುಗರಿಗೆ ಅಪಾಯ ಆಗಲು ಬಿಡಬಾರದು. ಒಂದು ಮಾತನ್ನ ಹೇಳ್ತೀನಿ ನಿಮಗೆ, ವೀರಭದ್ರೇಂದ್ರ ಕನಸು ಇದು ರೆವಿನ್ಯೂ ಡಿಸ್ಟ್ರಿಕ್ಟ್ ಆಗಿ ಮಾಡಬೇಕು ಅಂತಕ್ಕಂಥದ್ದು. ಒಂದು ದೊಡ್ಡ ಶಿಲೆ ಇದೆ, ಅದು ಪ್ರವಾಸಿಗರ ಕೇಂದ್ರವನ್ನು ಮಾಡಬೇಕು ಅನ್ನೋದು ಒಂದು. ಇನ್ನೊಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಿ ಹೊರಗಡೆ ಮಕ್ಕಳು ಹೋಗಿ ಇವತ್ತೇನು ಸಂಪಾದನೆ ಮಾಡ್ತಾರೆ ಅದರಲ್ಲಿ ಮನೆಗೆ ತರ್ತಕ್ಕಂಥದ್ದು ಕೇವಲ 8,000 10,000 ಇಲ್ಲೇ ಮಾಡಬೇಕು ಅನ್ನೋದು. ಈ 3 ಅವರ ಒಂದು ಬೇಡಿಕೆ ಅಂತ ಹೇಳೋದಿಲ್ಲ, ಅವರ ಭಾವನೆಗಳನ್ನು ಈ ಸಭೆಯಲ್ಲಿ ಹಂಚಿದ್ದಾರೆ. ಬಹುಶಃ ನಾನು ಯಾರ ಮನಸ್ಸನ್ನು ನೋಯಿಸೋದಿಲ್ಲ. ಕಾಂಗ್ರೆಸ್ ಕೆಲವರು ಮುಖಂಡರು ಹೇಳಿದ್ದಾರೆ JDSಗೆ ಬರೀ 25 ಸೀಟ್ ಬರುತ್ತೆ. ಬಹುಶಃ ಮಧುಗಿರಿ ಒಂದೇ ಸಾಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೊಟ್ಟಿದ್ದೇನೆ.
ನಾನು ಮಲಗಿರಿಯ ಬಗ್ಗೆ ತುಂಬ ಹೆಚ್ಚು ಮಾತನಾಡಲಿಲ್ಲ. ಹಿಂದೆ ನಡೆದು ಹೋದ ಘಟನೆಗಳನ್ನ ಮೆಲುಕು ಹಾಕಿ ನೋಡಲಿಕ್ಕೂ ಹೋಗೋದಿಲ್ಲ. ಯಾವ ದೇವೇಗೌಡ ತುಮಕೂರು ಜಿಲ್ಲೆಗೆ ನಾನು ಲೋಕಸಭಾ ಅಭ್ಯರ್ಥಿಯಾಗಿ ನಿಲ್ಲಕ್ಕೆ ನಾನು ಎಂದೆಂದೂ ಬಯಸ್ತವನಲ್ಲ. ನಾನು ರಾಜಕೀಯದಿಂದ ನಿವೃತ್ತಿ ಆಗಬೇಕು ಅಂತ ಹೇಳಿ 2018 13 ಮಾರ್ಚ್ ನಾನು ಲೋಕಸಭೆಯಲ್ಲೇ ಹೇಳಿದೆ, ನಾನು ನಿಲ್ಲದಲ್ಲ, ಚುನಾವಣಾ ರಾಜಕೀಯ ಸಾಕಾಗಿದೆ ನನಗೆ, ಅದರ ಅವಶ್ಯಕತೆ ಇಲ್ಲ ನನಗೆ. ಆದರೆ ಯಾವ ರೀತಿ ತುಮಕೂರು ಜಿಲ್ಲೆಯ ಕೆಲವು ಮುಖಂಡಗಳು ನನ್ನನ್ನು ಇಲ್ಲಿ ಬಲಿಪಶು ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಅವರ ಹೆಸರನ್ನೂ ಹೇಳಲ್ಲ. ಇವತ್ತು ಮಧುಗಿರಿ ಮಹಾಜನತೆ 18,000 ಮತಗಳ ಅಂತರದಲ್ಲಿ ವೀರಭದ್ರಪ್ಪನವ್ರನ್ನ ಗೆಲ್ಲಿಸಿದ್ರಿ. ಆದರೆ ನನ್ನ ಚುನಾವಣೆಯಲ್ಲಿ ಏನಾಯಿತು ಅನ್ನೋದು ಗೊತ್ತಿದೆ ನನಗೆ. ಅದಕ್ಕೆ ಯಾರ ಕಾರಣ ಅನ್ನೋದು ಬೇಡ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ನನ್ನ ತಾಯಂದಿರು ನಿಮಗೆ ರಿಸರ್ವೇಷನ್ ಕೊಟ್ಟಿದ್ದೇನೆ, ಮುಸ್ಲಿಂ ಬಾಂಧವರಿಗೆ ರಿಸರ್ವೇಷನ್ ಕೊಟ್ಟಿದ್ದೇನೆ, ದಲಿತರಿಗೆ ರಿಸರ್ವೇಷನ್ ಕೊಟ್ಟಿದ್ದೇನೆ, ಗೊಲ್ಲ ಸಮಾಜಕ್ಕೆ ರಿಸರ್ವೇಷನ್ ಕೊಟ್ಟಿದ್ದೇನೆ, ನಾಯಕ ಸಮಾಜಕ್ಕೆ ರಿಸರ್ವೇಷನ್ ಕೊಟ್ಟಿದ್ದೇನೆ. ಹಿಂದಿನ ಸಭೆಯಲ್ಲಿ ಒಬ್ಬ ಗೊಲ್ಲರ ಹುಡುಗ ಒಂದು ಕುರಿನ ಹೊತ್ಕೊಂಡ್ಬಂದು ನನ್ನ ತಲೆ ಮೇಲೆ ಇಟ್ಟು, ನಾನು ಆ ಕುರಿ ಹೊರೋ ಶಕ್ತಿ ಇದೆಯೋ ಈ 90ನೇ ವಯಸ್ಸಲ್ಲಿ ಪರೀಕ್ಷೆ ಮಾಡಿದ, ನನಗೆ ಹೊರುವ ಶಕ್ತಿ ಇದೆ, ಆದರೆ ಸ್ವಲ್ಪ ಮಂಡಿ ನೋವಿದೆ, ಎದ್ದು ನಿಂತ್ಕೊಳ್ಳೋದು ಕಷ್ಟ ಆಗುತ್ತೆ, ಆದರೆ ಕೂತ್ಕೊಂಡು ಯಾವ ಬಾರ್ ಬೇಕಾದರೂ ತೆಗೆದುಕೊಳ್ತೇನೆ. ಇವತ್ತು ಈ ಸಭೆ ಇಷ್ಟು ಚೊಕ್ಕಟವಾಗಿ ನಡೆದಿದೆ. ನಮ್ಮ ತಾಯಂದಿರಿಗೆಲ್ಲ ಸ್ಥಾನವನ್ನು ಕೊಟ್ಟು ಗೌರವವನ್ನು ಕೊಟ್ಟು ಅವ್ರನ್ನ ಮುಂದುಗಡೆ ಕೂರಿಸಿದ್ದಾರೆ. ಇದು ನಾನು ವೀರಭದ್ರಪ್ಪನವರಿಗೆ ಒಂದು ಬೆಂತಡ್ತೇನೆ. ಇವತ್ತು ತಾಯಂದಿರ ಒಂದು ಸಭೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೀತಾ ಇದೆ. ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೇನೆ, ಯಾವ ತುಮಕೂರಿನಲ್ಲಿ ನನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ 11 ಸೀಟಲ್ಲಿ 9 ಸೀಟನ್ನು ಗೆಲ್ಲಿಸಿಕೊಟ್ಟಂತ ಯಾವುದಾದ್ರೂ ಜಿಲ್ಲೆ ಇದ್ರೆ ಅದು ತುಮಕೂರು. ಯಾವುದಾದ್ರೂ ಅವತ್ತು ಮುಖ್ಯಮಂತ್ರಿ ಕುಮಾರಣ್ಣ ನಿಮ್ಮ ಜಿಲ್ಲೆಯ ಮೇಲೆ ಇವತ್ತು ತುಂಬ ಭಾರ ಇಟ್ಕೊಂಡಿದ್ದಾರೆ. ಅವರು ಗ್ರಾಮ ವಾಸ್ತವ್ಯದಿಂದ ಹಿಡಿದು ಸುವರ್ಣ ಗ್ರಾಮದಿಂದ ಹಿಡಿದು ಇವತ್ತು ರೈತರ ಸಾಲ ಮನ್ನಾ ಮಾಡೋದ್ರಿಂದ ಹಿಡಿದು ಪಂಚರತ್ನ ಯೋಜನೆಗಳು, ಪ್ರತಿ ಹಳ್ಳಿಗೆ ಕುಡಿಯುವ ನೀರು, ಹೀಗೆ 5,000 ರೂಪಾಯಿ ಪೆನ್ಷನ್ ಕೊಡೋದು ರೈತರಿಗೆ, ಹೆಣ್ಣು ಮಕ್ಕಳಿಗೆ ಇವತ್ತು 6,000 ರೂಪಾಯಿ ಹೆರಿಗೆ ಭತ್ಯೆ ಕೊಡೋದು, ಹೀಗೆ ಹಲವಾರು ರೈತರ ಸಾಲ ಮನ್ನಾ ಮಾಡೋದಷ್ಟೇ ಅಲ್ಲ, ಅವರಿಗೆ ಯಾವುದೇ ಸಾಲವನ್ನು ತೆಗೆದುಕೊಳ್ಳಬಾರದು, ಎಕರೆಗೆ 10,000 ರೂಪಾಯಿ ಸರ್ಕಾರದಿಂದಲೇ ಕೊಡೋದು, ಹೀಗೆ ಹಲವಾರು ಅವರು ಕೊಟ್ಟ ಮಾಟನ್ನು ನಡೆಸಿಕೊಳ್ಳತಕ್ಕಂಥ ಯಾವನಾದರೂ ಒಬ್ಬ ರಾಜಕಾರಣಿ ಈ ರಾಷ್ಟ್ರದಲ್ಲಿದ್ದರೆ ಅದು HD ಕುಮಾರಸ್ವಾಮಿ. ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಮಾಧ್ಯಮದ ಸ್ನೇಹಿತರೆ ಎಲ್ಲ ಮುಂದುಗಡೆ ಇದೇ ರೀತಿ ವೀರಭದ್ರರು ಈ ವೇದಿಕೆಯಲ್ಲಿ ಕುಳಿತಿರತಕ್ಕಂಥ ಎಲ್ಲ ಮುಖಂಡಗಳ ಹೆಸರಿನ ಸಾಲಾಗಿ ಹೇಳಿದರು. ಇಬ್ರಾಹಿಂ ಉತ್ತಮವಾದ ಭಾಷಣ ಮಾಡಿದ್ದಾರೆ. ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೇನೆ, ಯಾವ ದೇವೇಗೌಡ ಇಲ್ಲಿ ನಿಲ್ಲಲಿಕ್ಕೆ ಪಾರ್ಲಿಮೆಂಟ್ಗೆ ನಾನು ನಿಲ್ಲಲ್ಲ ಅಂತ ಹೇಳಿದನ್ನು ಕರೆತಂದು ಇಲ್ಲಿಂದ ನಾನು ಕಣ್ಣೀರು ಹಾಕೊಂಡು ಹೋಗುವಂತ ಒಂದು ಕೆಟ್ಟ ಸನ್ನಿವೇಶವನ್ನು ಯಾರು ನಿರ್ಮಾಣ ಮಾಡಿದ್ರೋ ಅವರ ಕಣ್ಣೀರನ್ನ ಇವತ್ತು ನೀವು ತರಿಸ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು. ಅಂದು ನನ್ನ ಆತ್ಮಕ್ಕೆ ಶಾಂತಿ, ಆ ಕೆಲಸವನ್ನು ಮಾಡಿ ಅಂತ ಹೇಳಿ ಕೈ ಮುಗಿದು ನಿಮ್ಮೆಲ್ಲರಲ್ಲಿ, ನಮ್ಮ ತಾಯಂದಿರಲ್ಲಿ, ಯುವಕರಲ್ಲಿ, ಮಾಧ್ಯಮ ಸ್ನೇಹಿತರಲ್ಲಿ, ನಮ್ಮ ಹಿರಿಯ ಮುಖಂಡರಲ್ಲಿ ತಲೆಬಾರಿ
ನಮಸ್ಕಾರ ಮಾಡಿ ನಿಮ್ಮಲ್ಲಿ ಮತಯಾಚನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.